ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ವಿರುಪಾಪುರದ ರೈತ ದಂಪತಿಗಳಾದ ವಿಎಸ್ ಶಾಂತರಾಜು ಹಾಗೂ ಬಿಪಿ ಲತಾ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕು ಕಣತೂರು ಅಂಚೆಯ ವಿರುಪಾಪುರ ಗ್ರಾಮದ ಪ್ರಗತಿಪರ ರೈತ ದಂಪತಿಗಳಾದ ವಿಎಸ್ ಶಾಂತರಾಜು ಅವರು ಹಾಗೂ ಅವರ ಧರ್ಮಪತ್ನಿ ಬಿಪಿ ಲತಾ ಅವರು. ಇಬ್ಬರು ಕೂಡ ಮೂಲತಃ ಕೃಷಿಕರು. ಇವತ್ತಿಗೂ ಕೂಡ ಕೃಷಿಯನ್ನು ನಂಬಿಕೊಂಡು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು. ಇರುವಂತಹ ಜಮೀನನ್ನು ಬಹಳ ಸಮರ್ಥವಾಗಿ ಬಳಕೆಯನ್ನು ಮಾಡಿಕೊಂಡು ಕೃಷಿಯನ್ನು ಮಾಡ್ತಾರೆ. ಅಡಿಕೆ, ತೆಂಗು, ಕಾಫಿ, ಶುಂಠಿ ಈ ತರಹದ ಬೆಳೆಗಳನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಹೈನುಗಾರಿಕೆಯಲ್ಲಿಯೂ ಕೂಡ ಇಬ್ಬರು ತೊಡಗಿಸಿಕೊಂಡಿದ್ದು ಅದರಿಂದ ಒಳ್ಳೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಾಂತರಾಜು ಅವರಿಗೆ. ನಮಸ್ಕಾರ ಸರ್. ಲತಾ ಅವರೇ, ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಶಾಂತರಾಜು ಅವರೇ, ಎಷ್ಟು ವಯಸ್ಸು ತಮಗೆ? ಸರ್ 63 ನನಗೀಗ. 63 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾನು 3ನೇ ಕ್ಲಾಸ್ ಓದಿನಿ ಸರ್ ಅಷ್ಟೇ. ಮುಂದಕ್ಕೆ ಓದ್ಲಿಲ್ಲ? ಇಲ್ಲ ಸರ್, ಓದಲ್ಲ ನಾನು. ಯಾಕೆ ಓದ್ಲಿಲ್ಲ ಮುಂದಕ್ಕೆ? ನಮ್ಮ ತಂದೆನೇ ಅಷ್ಟೊತ್ತಿಗೆ ಇದಾದ್ರು ನಮಗೂ ಚಿಕ್ಕ ಮಕ್ಕಳಾದ್ರು ನಮ್ ಓದ್ ಸರ್ ನಮ್ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಅದರಿಂದ ಸ್ಕೂಲ್ ಬಿಟ್ಬಿಟ್ಟೆ ನಾನು ಆಗ್ಲೇ. ಸ್ಕೂಲ್ ಬಿಟ್ಟು ನೀವು ಕೃಷಿ ಇದ್ ಮಾಡಿದೆ ಸರ್, ಕೃಷಿಗೆ ಇದ್ ಮಾಡಿದೆ ಸರ್. ಈಗ 3 ವರ್ಷ ಅಂತ ಅಂದ್ರೆ ನಿಮ್ಗೆ ಏನೊಂದು 9-10 ವರ್ಷ ಆಗಿರುತ್ತೆ. 8 ರಿಂದ 9 ವರ್ಷ ಸರ್ ಅಷ್ಟೇ. ಆ ವಯಸ್ಸಿನಲ್ಲೇ ಕೃಷಿ ಶುರು ಮಾಡ್ಬಿಟ್ರೆ? ಶುರು ಮಾಡಿದ್ದೆ ಸರ್ ಆಗ್ಲೇ, ಶುರು ಮಾಡಿದ್ದೆ ನಾನು. ಲತಾ ಅವರೇ, ನಿಮ್ಗೆ ಎಷ್ಟು ವಯಸ್ಸು? ನಂಗೆ 59. 59 ವರ್ಷ ಆಯ್ತು. ನೀವೇನ್ ಓದಿದ್ರಿ? ನಾನು SLC ಸರ್. SLC ಪಾಸ್ ಮಾಡಿದ್ರಾ? ಇಲ್ಲ ಸರ್, ಎಕ್ಸಾಮ್ಗೆ ಹೋಗ್ಲಿಲ್ಲ. ನಾನು ಊರಿಗೆ ಬಂದೆ, ನಮ್ಮ ಅಪ್ಪರ್ ಕಳಿಸ್ಲಿಲ್ಲ. ಎಲ್ಲಿ ಓದಿದ್ರಿ ನೀವು? ಕಂಟೂರು ಮತ್ತೆ ಬೆಳಗೋಡಲ್ಲಿ. ಏನ್ ಅಷ್ಟು ದೂರ? ಇಲ್ಲಿ ಕಂಟೂರಲ್ಲಿ 7ನೇ ಕ್ಲಾಸ್ ವರ್ಗು ಇತ್ತು ಸರ್. ಅವಾಗ SLC ವರ್ಗು ಇರ್ಲಿಲ್ಲ. ಆದ್ರಿಂದ ನಮ್ಮ ಮಾವನ ಮನೆಯಿಂದ ನಾನು ಬೆಳಗೋಡಿಗೆ ಹೋಗಿ ಓದ್ತಾ ಇದ್ದೆ. ಬೇರೆ ಬೇರೆ ಕಡೆ ಎಲ್ಲ ಓದಿದ್ರಿ? ಹೌದು. ಮುಂದಕ್ಕೆ ಓದ್ಬೇಕು ಅಂತ ಆಸೆ ಇತ್ತ? ಓದ್ಬೇಕು ಅನ್ನೋ ಆಸೆ ಇತ್ತು ಸರ್. ಮನೆ ಪ್ರಾಬ್ಲಮ್ ಇಂದ ನಮ್ಮ ಅಪ್ಪರು ಕಳಿಸ್ಲಿಲ್ಲ. ಎಷ್ಟ್ ಜನ ಮಕ್ಳು ನೀವು? ನಾವು 6 ಜನ ಮಕ್ಳು, 3 ಜನ ಗಂಡು ಮಕ್ಳು, 3 ಜನ ಹೆಣ್ಮಕ್ಳು. ಎಲ್ಲ ಚೆನ್ನಾಗಿದ್ದಾರೆ ಈಗ? ಎಲ್ಲ ಚೆನ್ನಾಗಿದ್ದಾರೆ. ನೀವೆಷ್ಟು ಜನ ಮಕ್ಳು ಶಾಂತರಾಜು? 4 ಜನ ಅಣ್ಣ ತಮ್ಮದಿರು ನಾವು. 2 ಜನ ಆಗ್ತಿರೋ, ಒಬ್ಳು ತಂಗಿ. ಒಟ್ಟಿಗೆ 7 ಜನ ನಾವು. 7 ಜನ ಸರ್. ಎಷ್ಟು ಜಮೀನಿತ್ತು ನಿಮಗೆ? ನಮಗೆ ಟೋಟಲ್ ಅಲ್ಲಿ ಒಂದು 13 ಎಕರೆ ಜಮೀನಿತ್ತು ಸರ್ ಊರಲ್ಲಿ. 13 ಎಕರೆ ಜಮೀನು. ವ್ಯವಸಾಯನೇ ಇದೆ, ತೋಟನೇ ಮತ್ತೆ ತರಿ ಜಮೀನ್ ಗದ್ದೆ ಮಾಡ್ತಾ ಇದ್ದು. ಅದರಲ್ಲೇ ಜೀವನ ಮಾಡ್ತಾ ಇದ್ವಿ ಇಷ್ಟು ಜನ. ಹೌದು ಸರ್. ಈಗ ನಿಮ್ಮ ತಮ್ಮ ಮತ್ತೆ ನೀವಿಬ್ರು ಹಂಚ್ಕೊಂಡಿದ್ದೀರಿ? ಎಲ್ಲ ಡಿವೈಡ್ ಆಗಿದ್ವಿ ಸರ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಡಿವೈಡ್ ಆಗಿದ್ವಿ ಸರ್. ಈಗ ನಿಮ್ ಪಾಲ್ಗೆ ಎಷ್ಟು ಜಮೀನ್ ಬಂದಿದೆ? ನನ್ನ ಪಾಲಿಗೆ 9 ಎಕರೆ ಇದೆ ಸರ್. ನನಗೆ 9 ಎಕರೆ ಇದೆ. 9 ಎಕರೆನಲ್ಲಿ ಏನೇನ್ ಬೆಳೆ ಮಾಡಿದಿರಿ? ತೆಂಗು, ಕಾಫಿ, ಅಡಿಕೆ, ಜೋಳ, ಶುಂಠಿ ಇಷ್ಟನ್ನೆಲ್ಲ ನಾವು ಬೆಳಿತಾ ಇದೀವಿ ಸರ್. ಪ್ರತಿ ವರ್ಷನೂ ಕೂಡ ಬೆಳಿತಾ ಇದೀವಿ ಸರ್. ಪ್ರತಿ ವರ್ಷನೂ ಬೆಳಿತಾ ಇದೀವಿ ಸರ್. ಕಾಫಿ ಎಷ್ಟು ಎಕರೆಗೆ ಹಾಕೊಂಡಿದ್ರಿ? 3 ಎಕರೆ ಇದೆ ಸರ್. 3 ಎಕರೆನಲ್ಲಿ ಕಾಫಿ ಇದೆ ಸರ್. ತೆಂಗು ಅದ್ರೊಳಗಡೆ ಇದೆ? ತೆಂಗು ಅದ್ರೊಳಗೆ ಇದೆ ಸರ್. ಅಡಿಕೆನೂ ಅದ್ರೊಳಗೆ ಇದೆ ಸರ್ ನಮ್ದು. ಈಗ 3 ಬೆಳೆ ಮಾಡ್ಕೊಂಡಿದ್ರಲ್ಲ, ಏನ್ ತೊಂದರೆ ಆಗ್ತಾ ಇಲ್ವಾ? ತೊಂದರೆ ಆಗತ್ತೆ ಸರ್. ಈಗ ನಾವೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಟು ಈಗ ಅದ್ನ ಯಾಕೆ ಮಾಡ್ದಪ್ಪ ನಂಗಾಯ್ತು. ಈಗ ತೆಗಿಯಂಗಿಲ್ಲ ಅದನ್ನ. ಈಗ ಅದ್ರೊಳಗೆ ವ್ಯವಸಾಯ ಮಾಡಿ ನಾವು ಜೀವನ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಇದೀವಿ. ಯಾವ್ದಾದ್ರು ಒಂದು ಕಡಿಮೆ ಮಾಡ್ಕೋಬಹುದು. ಮುಂದೆ ಕಾಫಿದೇನ್ ಲೆಕ್ಕ ಇರಲ್ವಲ್ಲ. ಅದರಿಂದ ಅಡಿಕೆ ಉಳ್ಕೊಳತ್ತೆ. ಅಡಿಕೆ ಒಳ್ಳೇದಾಗತ್ತೆ ನಮಗೆ. ಅದರಿಂದ ಅಡಿಕೆನ ಉಳಿಸ್ಕೊಂತೀವಿ, ಕಾಫಿ ಹೋಗುತ್ತೆ. ತೆಂಗು ಪೂರ್ಣ ಹಾಕಿದ್ರ ಇಲ್ಲ ಸುತ್ತ ಹಾಕಿದ್ರ? 30 ವರ್ಷ ಆಯ್ತು ಸರ್ ನಾವು ತೆಂಗು ಮಾಡಿ. ಪೂರ್ತಿ ಹಾಕ್ಬಿಟ್ಟಿದ್ದೀರಾ ಜಮೀನ್ಗೆಲ್ಲ? 3 ಎಕರೆ ಇದೆ ಸರ್. ತೆಂಗಿನ ಗಿಡ 3 ಎಕರೆ ಇದೆ ಸರ್ ನಮ್ದು. ತಂದೆಯವ್ರ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರು? ಅವರೆಲ್ಲ ಆಲೂಗಡ್ಡೆ ಬೆಳೆಯೋರು, ಹೊಲಭತ್ತ ಬೆಳೆಯೋರು, ಮತ್ತೆ ಗದ್ದೆ ಬೆಳೆಯೋರು. ಇಷ್ಟು ಬಿಟ್ರೆ ಬೇರೆ ಏನು ಬೆಳೀತಿರಲ್ಲ ಅವರು. ಅವಾಗೆಲ್ಲ ತೋಟ ಈ ತರದ್ದೆಲ್ಲ ಏನಿರಲಿಲ್ಲ? ಏನು ಈ ತರ ಬೆಳೆ ಯಾವ್ದು ಇರಲ್ಲ ಸರ್. ಅವ್ರು ಮಾಡ್ಬೇಕಾದ್ರೆ ಈ ತರ ಬೆಳೆ ಯಾವ್ದು ಇರಲ್ಲ. ನಿಮ್ಗೆ ಯಾಕೆ ತೋಟ ಮಾಡ್ಬೇಕು ಅಂತ ಅನಿಸ್ತು? ಇಲ್ಲ, ಆಜಿ ಬಾಜಿಲೆಲ್ಲ ಮಾಡಿದಾರ ಸರ್. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕು ಅನ್ನೋದೊಂದು ಆಸೆ ಆಯ್ತು ಸರ್. ಅದರಿಂದ ಮಾಡಿದ್ದು. ಈ ತೋಟ ಮಾಡ್ಬೇಕು ಅಂತ ಹೇಳಿದ್ರೆ ನೀರಾವರಿ ಸೌಲಭ್ಯ ಬೇಕು. ನೀರಾವರಿ ಅಂದ್ರೆ ನಮ್ದು 5 ಬೋರ್ ಇದೆ ಸರ್. ನಮ್ದು 5 ಬೋರ್ ಇದೆ, ಒಳ್ಳೆ ನೀರಿದಾವೆಲ್ಲ. ಅದರಿಂದ ನಾವು ಮಾಡ್ಬೇಕು ಅಂತ ಒಂದು ಇದಾಯ್ತು ನಮಗೆ. ಯಾಕೆ ಅಷ್ಟೊಂದು ಬೋರ್ ಮಾಡ್ಸಿದ್ರಿ? ನೀರ್ ಕಡಿಮೆ ಅಂತ ತೋರಿಸಿದ್ದೆ. ಆಯ್ತು, ಇನ್ನೂ ಜಾಸ್ತಿ ಸಿಗುತ್ತೆ, ಇನ್ನೂ ಸಾಕುತ್ತೆ ಅಂತ ಒಳ್ಳೆ ಬಾವಿನ ಮಾಡ್ಕೊಂಡು ಒಳ್ಳೆ ಎಲ್ಲರಲ್ಲೂ ನೀರಿದಾವೆ. ಈಗ ಎಲ್ಲದ್ರಲ್ಲೂ ನೀರು ಹೊಡಿತೀರಿ? ಎಲ್ಲ ನೀರು ಇದಾವೆ ಸರ್. ಎಲ್ಲದ್ರಲ್ಲೂ ನೀರು ಹೊಡಿತಾ ಇದ್ವಿ ಸರ್. ಲತಾ ಅವರೇ, ನಿಮ್ಮ ತಂದೆಯವರ ಜಮೀನ್ ಎಷ್ಟಿತ್ತು? ಅವ್ರ ಕಾಲಕ್ಕೆ ಏನೇನ್ ಬೆಳ್ಕತ್ತಾ ಇದ್ರು? ಅವ್ರ ಕಾಲದಲ್ಲಿ ಹೊಲಭತ್ತ, ಜೋಳ, ಮತ್ತೆ ಆಲೂಗೆಡ್ಡೆ ಬೆಳೆಯೋರು, ಗದ್ದೆ ಬೆಳೆಯೋರು. ನಮ್ ತಂದೆಯವ್ರನ್ನ ನೋಡ್ಕೊಳಕ್ಕಾಗಿ ನಮ್ಮ ಅಂಡಿರೆಲ್ಲ ಹೊರಗಡೆ ಹೋಗ್ಬಿಟ್ರು. ನೀನೇ ಇದ್ಬಿಡವ, ನಮ್ಮನ್ನ ನೋಡ್ಕೊಂಡು ನಮ್ಮ ಉತ್ತರ ಕ್ರಿಯೆ ಎಲ್ಲ ಮಾಡು ಅಂತ ಹೇಳಿದ್ರು ನಮ್ಮ ತಂದೆಯವರು. ನಮ್ ತಂದೆಯವ್ರ ಆಸ್ತಿ ಸರ್ ಇದು. 8 ಎಕರೆ ನಮ್ ತಂದೆ ನಂಗ್ ಮಾಡ್ಕೊಟ್ಟಿರೋ ಆಸ್ತಿ. ಅದ್ರಲ್ಲೇ ನಮ್ ತಂದೆ ತಾಯಿ ಇಬ್ರು ನಾವೇ ನೋಡ್ಕೊಂಡು ನಾವೇ ಇದ್ ಮಾಡ್ಕೊಂಡು ಹೋದ್ವಿ. ಅವ್ರ ಉತ್ತರ ಕ್ರಿಯೆ ಎಲ್ಲ ಮಾಡಿದ್ವಿ. ಅವ್ರು ನಮ್ಮ ಹೆಸರಿಗೆ ಮಾಡಿದ್ವು.
ಈಗ ನೀವು ಹಂತ ಹಂತವಾಗಿ ಏನು ಅಭಿವೃದ್ಧಿ ಮಾಡ್ತಾ ಬಂದ್ರಿ ಜಮೀನನ್ನ ನಾವು ತೆಂಗಿನ ಗಿಡ ಹಾಕ್ದು, ಅಡಿಕೆ ಗಿಡ ಹಾಕ್ದು, ಕಾಫಿ ಗಿಡ ಹಾಕ್ದು. ನನ್ ಮಗ ಎದ್ಮೇಲೆ ಕಾಫಿ ಗಿಡ ಎಲ್ಲ ಇದ್ ಮಾಡಿ ಮಾಡ್ದು. ಅವ್ನು ಸ್ವಲ್ಪ ಕಷ್ಟ ಪಡೋಕೆ ಶುರು ಮಾಡ್ದ. ಹಂಗಾಗಿ ನಾವು ಎಲ್ಲ ಮಾಡ್ಕೊಂಡು ಬಂದು. ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು ಶಾಂತರಾಜ್ ಅವ್ರೆ? ಸರ್ ನಾವ್ ಇವಾಗ ಒಂದು 3 ವರ್ಷ ಆಯ್ತು ಸರ್. ನನಗೆ ಕಾಫಿ ಗಿಡ ಹಾಕಿ 3 ವರ್ಷ ಆಗಿದೆ. 3 ವರ್ಷ ಆಯ್ತು ಕಾಫಿ ಗಿಡ ಹಾಕಿ. ಯಾಕೆ ಕಾಫಿ ಹಾಕ್ಬೇಕು ಅನ್ನಿಸ್ತು ನಿಮ್ಗೆ? ಬೆಳಿಬೇಕು, ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು, ನಾವು ಅಭಿವೃದ್ಧಿಯಾಗಿ ಬದುಕಬೇಕು, ಎಲ್ಲರಂತೂ ನೋಡ್ಬೇಕಲ್ವಾ ಅಂತೇಳಿ ನಾನು ಕಾಫಿ ಮಾಡಿದ್ದೌದು. ಚೆನ್ನಾಗಿದೆ ಕಾಫಿ ತೋಟ ಇದೆ. ಅದಕ್ಕಿಂತ ಮೊದ್ಲು ಇತ್ತು ನಮ್ದು ಕಾಫಿ, ಅಂದ್ರೆ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ ನಮ್ದಾಗ ಬೆಳೆ. ಇತ್ತೀಚೆಗಂತೂ ನಮ್ಗೆ ದನಿನಿಂದ ಒಳ್ಳೆ ಗೊಬ್ಬರ ಆಗುತ್ತೆ, ಅದ್ರಿಂದ ಒಳ್ಳೆ ತೋಟ ಮಾಡ್ಬೇಕು ಅಂತ ಈ ಆಸೆ ಆಯ್ತು, ಮಾಡಿದೆ ಸರ್ ನಾನು. ಕಾಫಿ ಯಾವ ತಳಿ ಹಾಕೊಂಡಿದ್ರಿ? ಚಂದ್ರಗಿರಿ ಸರ್. ಎಲ್ಲ ಚಂದ್ರಗಿರಿ ಹಾಕೊಂಡಿದ್ರಿ. ಒಳ್ಳೆ ತಳಿ ಅಲ್ವಾ ಅದು? ಒಳ್ಳೆ ತಳಿ ಸರ್, ಹೌದು. ಚಂದ್ರಗಿರಿ ಒಳ್ಳೆ ತಳಿ. ಕಾಫಿ ಫಸ್ಲಿಗೆ ಬರ್ತಾ ಇದೆಯಾ ಈಗ? ಬರ್ತಾ ಇದೆ ಸರ್, ಎಲ್ಲ ಫಸಲಿಗೆ ಬರ್ತಾ ಇದೆ, ಎಲ್ಲದೂ ಫಸಲ್ ಇದೆ ಸರ್. ಏನ್ ವಿಶೇಷ ಅಂತೀರಾ ಚಂದ್ರಗಿರಿ ತಳಿದು? ವಿಶೇಷ ಏನಿಲ್ಲ ಸರ್, ಚೆನ್ನಾಗಿದೆ, ಕಾಯಿ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿದೆ. ಎಕರೆಗೆ 25 ಚೀಲ ಬೆಳಿಬಹುದು ಅಂದ್ರು. ನಾವು ಅವರೇಜ್ 8 ರಿಂದ 10 ಚೀಲ ಬೆಳೆದಿದ್ವಿ ಸರ್. ಚಿಕ್ಕ ಗಿಡ, 2 ವರ್ಷದ ಗಿಡ ಅದು, 2.5 ವರ್ಷ ಗಿಡ ಅದಕ್ಕೆ ಚಿಕ್ಕ ಗಿಡ. ಅವರೇಜ್ ಈಗ ಒಂದು 8 ರಿಂದ 10 ಚೀಲ ಬೆಳಿತಾ ಇದೀವಿ ಸರ್ ಎಕರೆಗೆ. ಮುಂದೆ ಅದೇ ದೊಡ್ಡದಾದ್ರೆ ಎಕರೆಗೆ ಒಂದು 20 ಚೀಲ 25 ಚೀಲ ಕುಯ್ಬಹುದು. ಅಂದ್ರೆ ಇನ್ನು ಚಿಕ್ಕ ಗಿಡ, 2.5 ವರ್ಷದ ಗಿಡ ಅದು ಈಗ. ಅದರಿಂದ ಇದ್ ಮಾಡ್ತಾ ಇದೀವಿ ಸರ್ ನಾವು. ಕಾಫಿಗೆ ಏನೇನ್ ಕೆಲಸ ಮಾಡ್ತಿರಲ್ಲ ಅವ್ರೆ? ಕಾಫಿಗೆ ಚಿಗುರು ತೆಗಿಬೇಕು, ಆಮೇಲೆ ಕಸಿ ತೆಗಿಬೇಕು, ಮತ್ತೆ ಗೊಬ್ಬರ, ಹೊಳ ಹೊಡೆಯೋದು, ಲಿಂಡನ್ ಹಚ್ಚೋದು, ಸ್ಪ್ರೇ ಮಾಡೋದು, ಎಲ್ಲಾ ಕೆಲ್ಸನು ಅದ್ ನಾವು ಮಕ್ಳನ್ನ ಯಾವ ರೀತಿ ಸಾಕ್ತಿವೋ ಆ ರೀತಿ ಕಾಫಿ ಗಿಡನು ನಾವು ನೋಡ್ಕೊಂಡ್ರೆ ದನಿಂಗ್ ಗೊಬ್ಬರ, ಏರಳವಾಗಿ ದನಿಂಗ್ ಗೊಬ್ಬರ ಹಾಕ್ತಿವಿ. ಹಾಗೆ ಮಾಡಿದ್ರೆ ನಮ್ಮನ್ನ ಅವು ನೋಡ್ಕತವೆ, ನಾವ್ ಅವನ್ ನೋಡ್ಕೊಂಡ್ರೆ ನಮ್ಮನ್ನ ಅವು ನೋಡ್ಕತವೆ. ಸದ್ಯಕ್ಕೆ ಇವತ್ತೇನ್ ಕೆಲಸ ಮಾಡ್ತಿದ್ರಿ? ಇವಾಗ ಶುಂಠಿ ಕಳೆ ತೆಗಿತಾ ಇದ್ದು ಸರ್. ನನ್ ಮಗ ಮಣ್ಣಾಗ್ತಾ ಇದ್ದ ಶುಂಠಿಗೆ, ನಾವು ಕಳೆ ತೆಗಿತಾ ಇದ್ದು. ಶುಂಠಿ ಎಷ್ಟು ಹಾಕೊಂಡಿದಿರಿ? ಶುಂಠಿ ಒಂದು 8 ಚೀಲ. 8 ಚೀಲ ಹಾಕಿದಿರಿ. ವರ್ಷ ಹಾಕ್ತೀರಾ? ವರ್ಷ ಹಾಕ್ತಿದ್ವಿ. ನಮ್ಗೆ ಯಾವಾಗ್ಲೂ ಲಾಸ್ ಮಾಡಿಲ್ಲ ಶುಂಠಿ. ಈಗ ಒಂದ್ 4-5 ವರ್ಷದಿಂದ ಕೆಲಸ ಜಾಸ್ತಿ ಬೇಡ ಅಂತ ಬಿಟ್ಟಿದ್ರು. ಈ ವರ್ಷ ಹಾಕಿದರೆ ಚೆನ್ನಾಗ್ ಬೆಳೆ ಚೆನ್ನಾಗಿದೆ. ಬೆಳೆ ಚೆನ್ನಾಗಿ. ಕಳೆದ ವರ್ಷ ಏನ್ ಹಾಕಿರ್ಲಿಲ್ಲ ಅಲ್ವಾ? ಹಾಕಿರ್ಲಿಲ್ಲ ಸರ್. ಕಳೆದ ವರ್ಷ ಹಾಕಿದ್ರೆ ನಿಮ್ಗೆ ಲಾಸ್ ಆಗ್ಬಿಡೋದು. ಕಳೆದ ವರ್ಷ ಹಾಕಿರ್ಲಿಲ್ಲ. ಹೆಂಗ್ ಗೊತ್ತಾಯ್ತದ ಈ ವರ್ಷ ಹಾಕ್ಬೇಕು ಈ ವರ್ಷ ಹಾಕ್ಬಾರ್ದು ಅಂತ? ಇದು ಹೊಸ ಜಾಗ ಆಯ್ತು, ಹಾಕಿ ಒಂದ್ 10 ವರ್ಷದ ಮೇಲಾಗಿತ್ತು. ಒಂದ್ 5 ಚೀಲ ತಂದ್ ಹಾಕನ ಅಂತ ಹೋಗಿದ್ರು ಅಪ್ಪನ ಮಗನು ತರಕ್ಕೆ. ಹೋಗಿ 10 ಚೀಲ ತಗೋಣ ಅಂದ್ರಂತೆ. 8 ಚೀಲ ತಗೊಬಂದ್ರು. ಹಾಕಿವು ಮನೆಯದೇ ಕೆಲಸ ಮಾಡ್ತೀವಿ. ಮಣ್ಣು ಕೊಡೋದು, ಮತ್ತೆ ಕಳೆ ತೆಗಿಯೋದು, ಎಲ್ಲ ಪ್ರತಿಯೊಂದ್ ಕೆಲ್ಸನು ಮನೆಯವರೇ ಮಾಡ್ತೀವಿ. ಶುಂಠಿ ಚೆನ್ನಾಗೈತೆ, ಏನ್ ರೋಗ ಏನಿಲ್ಲ. ಶುಂಠಿ ಬೆಳೆ ಬಾರಿ ಚೆನ್ನಾಗಿದೆ. ಈಗ ಹಾಕಿ 3 ತಿಂಗಳಾಯ್ತು ಅಂತ ಅಂದ್ರೆ ನೀವು ಅಲ್ಲಿ ಒಳಗಡೆ ಕೂತ್ಕೊಂಡ್ರೆ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ತೆಂಡೆಗಳು ಬಂದಿದಾವೆ. ಹಿಂಗೆ ಚೆನ್ನಾಗಿ ಬರಬೇಕು ಬೆಳೆ ಅಂತ ಅಂದ್ರೆ ನೀವೇನೇನ್ ಮಾಡ್ತೀರಾ? ಏನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ? ದನ್ನಿ ಗೊಬ್ಬರ ಬೇಕು ಸರ್. ಸೀಮೆ ಗೊಬ್ಬರದಿಂದ ಬೆಳಿತೀವಿ ಅಂದ್ರಾಗ ದನ್ನಿ ಗೊಬ್ಬರ ಹಾಕ್ಬೇಕು. ಮತ್ತೆ ವ್ಯವಸಾಯ ಸ್ವಂತವಾಗಿ ಮಾಡ್ಬೇಕು. ಮೆಡಿಸಿನ್ ಹಾಕ್ಬಾರ್ದು. ಅದಕ್ಕೆ ಮೆಡಿಸಿನ್ ಜಾಸ್ತಿ ಹಾಕಿದಷ್ಟು ಕಾಯಿಲೆನೆ. ಅದಕ್ಕೆ ಮೆಡಿಸಿನ್ ಅಲ್ಲಿಂದ ಬೆಳಿಬಾರ್ದು. ನಾವು ಸ್ಪ್ರೇ ಮಾಡ್ತಾ ಇರೋದಕ್ಕೆ ಗಂಜಲದಿಂದ ಸ್ಪ್ರೇ ಮಾಡ್ತಾ ಇರೋದು. ಅದನ್ನ ದನಿನ ಗಂಜಲೇ ಉಪಯೋಗಿಸಿ ಅದ್ರ ಕರಿನ ಸಗಣಿನ ಎಲ್ಲ ಕಲಸಿ ಮಿಷನ್ ಅಲ್ಲಿ ಒಂದು ವಾರಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ತಾರೆ. ನಾವು ಮೆಡಿಸಿನ್ ಯಾವ್ದು ಉಪಯೋಗಿಸಿಲ್ಲ ಸರ್. ಅದಕ್ಕೆ ಚೆನ್ನಾಗಿದೆ. ಶುಂಠಿ ಮಾತ್ರ ಚೆನ್ನಾಗಿದೆ ಮಾತ್ರ, ಅಷ್ಟನ್ನ ಹೇಳ್ಬೋದು ಸರ್ ನಾನು. ಗಂಜಲ ಎಷ್ಟು ದಿವಸದಿಂದ ಶುರು ಮಾಡ್ತೀರಾ ಅದನ್ನ ಸ್ಪ್ರೇ ಮಾಡಿ? ಒಂದು ವಾರಕ್ಕೆ ಒಂದ್ಸರಿ ಹೊಡಿತಾ ಇದೀವಿ ಸರ್ ನಾವು. ವಾರಕ್ಕೆ 1 ದಿವಸ ಹೊಡಿತಾ ಇದೀವಿ. ಏನಾದ್ರು ಕಾಯಿಲೆ ಬರ್ಲಿ ಬರ್ದನೇ ಇರ್ಲಿ ಹೊಡಿಬೇಕು ಸರ್. ಅದು ಚೆನ್ನಾಗಿ ಬರುತ್ತೆ. ಕಾಯಿಲೆ ಬರ್ಲಿ ಬರ್ದೇ ಇರ್ಲಿ ಅದನ್ನ ಮಾಡಿದ್ರೆ ಅದಕ್ಕೊಂಥರ ಚೆನ್ನಾಗಿರುತ್ತೆ ಸರ್. ಅದನ್ನ ಮಾಡಿದ್ರೆ ಎಲ್ಲಾ ಮೆಡಿಸಿನ್ಗಿಂತನೂ ಒಳ್ಳೇದು ಅಂದ್ರೆ ಗಂಜಲ ಸ್ಪ್ರೇ ಮಾಡಿದ್ರೆ ಬಾರಿ ಒಳ್ಳೇದು. ಗಂಜಲ ಹೆಂಗ್ ಸಂಗ್ರಹಣೆ ಮಾಡ್ತೀರಾ ನೀವು? ಗಂಜಲ ನಾವು ಅದು ನೇರವಾಗಿ ಕೊಟ್ಟಿಗೆಗೆ ಹೋದಾಗ ಅದನ್ನ ಒಂದು ಕ್ಯಾನಿಗೆ ಇಟ್ಕೊಂಡು ಬೇರೆದಕ್ಕೆ ಇದ್ ಮಾಡ್ಕೊಂಡು 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರ್ ಬೆರೆಸಿ ಮಿಕ್ಸ್ ಮಾಡಿ ಹೊಡಿತಾ ಇದೀವಿ ಸರ್. ನಾವು ಯಾವ್ದೇ ಬೆಳೆಗೂ ಈಗ ಹಸುಗಳು ಗಂಜಲ ಹಾಕುವಾಗ ನೇರವಾಗಿ ಬಕೆಟ್ಗೆ ಇಟ್ಕೊಂಡು ಅದನ್ನ ಬೇರೆ ಇದಕ್ಕೆ ಸೋಸಿ ಅದನ್ನ ಇದು ಮಾಡ್ತಾ ಇದೀವಿ ಸರ್. ನಾವು ಸೋಸಿ ಅದನ್ನ ಕ್ಲೀನ್ ಮಾಡ್ಕೊಂಡು ಬೆಳೆಗಳು ಸಿಂಪಡಿಸ್ತಾ ಇದೀವಿ. ಈಗ ತಕ್ಷಣ ಇವತ್ತು ಹಿಡಿದು ಇವತ್ತೇ ಹೊಡೆದ್ರೆ ಚೆನ್ನಾಗಿರುತ್ತೆ. ತೊಂದ್ರೆ ಇಲ್ಲ, ನಾಳೆ ಮಾಡ್ಬೋದು ಸರ್. ನಾಳೆನೇ ಮಾಡ್ಬೋದು. ಇಟ್ಕೊಂಡ್ ಮಾಡಿದ್ರೆ ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ಕರಗುತ್ತಲ್ವಾ? ಅದು ಕರಗುತ್ತೆ, ಅದನ್ನ ಜೀವಾಂಶ ಕಳ್ಕೊಳ್ಳುತ್ತೆ. ಅವತ್ತೇ ಮಾಡಿದ್ರೆ ಅನುಕೂಲ. 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನ ಸಿಂಪಡಣೆ ಮಾಡ್ತಾ ಇದೀವಿ ನಾವು. ಈಗ ಪ್ರಾರಂಭದಿಂದಲೂ ಅಷ್ಟೇ 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರನ್ನ ಹಾಕಿ ಸಿಂಪಡಿಸ್ತಾ ಇದೀವಿ. ಅಂದ್ರೆ ರೋಗ ಯಾವ್ದು ಬಂದಿಲ್ಲ ನಮಗೆ. ಕಲರ್ ತೋರಿಸ್ತಾ ಇದೆ. ದಿವಸಕ್ಕೂ ಕಲರ್ ಬರ್ತಾ ಇದೆ ಶುಂಠಿ. ರೋಗನೇ ಟಚಿಂಗ್ ಇಲ್ಲ ಅದಕ್ಕೆ. ಆ ತರ ಚೆನ್ನಾಗಿದೆ. ಇದನ್ನೇ ಮಾಡ್ಬೋದಲ್ಲ ಅಂತ ನಾನು ನಮ್ಮ ಉಪಯೋಗದಲ್ಲಿ ನಮ್ಮ ಮಗನಿಗೂ ನಮ್ಮ ಮನೆಯವ್ರಿಗೂ ಗಂಜಲ ಬಾರಿ ಒಳ್ಳೇದು. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ನೇರ ಗಂಜಲ ಹಿಡಿದು ಒಂದು ಕ್ಯಾನಿ ತುಂಬಿಟ್ಟು ಅದು ಸೋಸಿ ಸಿಂಪಡಣೆ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಮೆಡಿಸಿನ್ 1,500-2,000 ಕೊಡ್ತಿರಲ್ಲ, ಅದ್ರ ಬದಲು ಇದನ್ನ ಉಪಯೋಗಿಸಿ
ಅದ್ ನಿಮ್ಮ ಜೀವನದಿಂದ ಆಗಂತ ಬದುಕು ಆಗ್ಲಿ ಹೋಗ್ಲಿ ಗಿಡಕ್ಕೆ ಒಳ್ಳೇದಲ್ವಾ ಅದು, ಸಮೃದ್ಧವಾಗಿ ಬರುತ್ತಲ್ಲೋ, ಯಾಕೆ ಮಾಡಬಾರ್ದು ಅಂತ ನಮ್ಮ ಒಂದು ವಿದ್ಯೆ ಹೇಳ್ಕೊಟ್ಟೆ. ಪಾಪ ಅವ್ರು ನಮ್ಮ ಮನೇಲಿ ಆ ಕೆಲಸನ ಮಾಡ್ತಾ ಇದಾರೆ. ಬೆಳಿಗ್ಗೆ ಅವ್ರ ಕೊಟ್ಟಿಗೆಗೆ ಬಂದಾಗ ಅದು ನೇರವಾಗಿ ಹಸಿನಿಂದ ಬಕೆಟ್ ಅಲ್ಲಿ ಹಿಡ್ಕೊಂಡು ಬೇರೆ ಒಂದು ಕ್ಯಾನಿಗೆ ಸೋಸ್ಕೊಂಡು ಅದನ್ನ ತಾವ ಸಿಂಪಡಣೆ ಮಾಡ್ತಾ ಇದಾರೆ. ಬಾರಿ ಚೆನ್ನಾಗಿದೆ ಸರ್ ಅದು. ಎಷ್ಟು ವರ್ಷದಿಂದ ಈ ತರ ಗಂಜಲ ಸಿಂಪಡಣೆ ಮಾಡ್ತೀವಿ? ಈ ವರ್ಷ ಸರ್ ನನ್ಗೆ ಅನುಭವ ಬಂದಿದ್ದು ಈ ವರ್ಷ. ಯಾಕೆ ಮಾಡ್ಬೇಕು ಅನಿಸ್ತು ನಿಮ್ಗೆ? ಯಾಕಂದ್ರೆ ಈ ಮೆಡಿಸಿನ್ ಎಲ್ಲ ತಂದು ಜೀವನ ಹಾಳಾಯ್ತು. ಅದು ಹೊಡಿಬೇಕಾದ್ರೆ ನಮ್ಮ ಬಾಯಿಲಿ ಘಾಟ್ ಹೋಗುತ್ತೆ. ಈ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಯಾವ್ಯಾವ್ದೋ ರೋಗಗಳು ಆಹಾರಗಳು ಸೇರಲ್ಲ. ಆ ಧೂಳೆಲ್ಲ ಕುಡಿತೀವಿ, ಅದು ಸರಿ ಹೋಗಲ್ಲ. ಈ ಗಂಜಲ ಏನಿಲ್ವಲ್ಲ, ಗಂಜಲೇ ಕುಡಿಬಹುದು ಮನುಷ್ಯ. ಗಂಜಲನ್ನ ನೇರವಾಗಿ ಕುಡಿದ್ರು ಸಾಯಲ್ಲ. ಅದೇ ಮೆಡಿಸಿನ್ ಹೊಗೆ ಕುಡಿದ್ರು ಬರೀ ಗೌಲು ಅದ್ರ ಹೋಗಿದ್ದು ಗೊತ್ತಾಗಲ್ಲ ಮನುಷ್ಯನಿಗೆ. ಸ್ಪ್ರೇ ಮಾಡ್ತಾ ಇರ್ತೀವಿ, ಅದ್ರ ವಾತಾವರಣಕ್ಕೆ ಅದ್ರ ಸ್ಮೆಲ್ ಹೋದ್ರೆ ಸಾಕು ಮನುಷ್ಯನಿಗೆ ರೋಗ ತಗೊಳ್ಳಿಕ್ಕೆ. ಇವತ್ತಿಗೆ ಸಾಯಲ್ಲ ಅದು, 5 ವರ್ಷಕ್ಕೆ ಸಾಯ್ಬೋದು, 2 ವರ್ಷಕ್ಕೆ ಸಾಯ್ಬೋದು, ಗೊತ್ತಾಗಲ್ಲ. ಆದ್ರಿಂದ ಗಂಜಲಿಂದ ಯಾವ ಪ್ರಾಬ್ಲಮ್ ಬರಲ್ಲ. ಅದನ್ನ ಮಾಡಿ ಆಗ್ಲಿ ಹೋಗ್ಲಿ, ಅದು ಬದುಕು ಒಳ್ಳೆ ಬದುಕು ಅಂತ ಮಾಡಿದಾಗ ಅದು ಒಳ್ಳೆ ಕೆಲಸವೇ ಆಗಿದೆ ಸರ್ ಅದು. ಈಗ ಹಂಗಾರೆ 3 ತಿಂಗಳಿಂದ ನೀವು ಯಾವ ಮೆಡಿಸನ್ ಸಿಂಪಡಣೆ ಮಾಡಿಲ್ಲ? ಶುಂಠಿಗೆ ಹೊಡೆದೇ ಇಲ್ಲ ಸರ್, ಚೆನ್ನಾಗಿದೆ. ಶುಂಠಿ ಯಾವ ಮೆಡಿಸಿನ್ ಹೊಡೆದಿಲ್ಲ ಸರ್ ನಾನು. ಔಷಧಿ ಶುಂಠಿ ಎಜ್ಜಬೇಕು ಅಂದ್ರು ಅದನ್ನು ಸಮೇತ ಮೆಡಿಸಿನ್ ಎಜ್ಜಿಲ್ಲ ಸರ್. ನೇರವಾಗಿ ನಾನು ಇದ್ರ ಹತ್ರ ತಂದಿದ್ದು ಹರ್ಷಿಕೆರೆ ತಂದು ಶುಂಠಿ ಬಿತ್ತನೆ ಎಲ್ಲ ನಾವು ಮೆಡಿಸಿನ್ ಇತ್ತೀವಿ ಹಂಗೆ ಹಿಂಗೆ ಅಂದ್ರೆ ಮೆಡಿಸಿನ್ಗೆ ಏನು ಹೋಗ್ಲಿಲ್ಲ. ನೇರವಾಗಿ ನಾವು ಹಂಗೆ ಇಟ್ಟಿದ್ದು ಹಂಗೆ ತಗೋ ಭೂಮಿಗೆ ಉಳುಮೆ ಮಾಡಿ 8 ಚೀಲಕ್ಕೆ 5 ಲೋಡ್ ಗೊಬ್ಬರ ಹೊಡೆದಿದ್ವಿ. ಚೆನ್ನಾಗಿದೆ ಮಾತ್ರ. ಎಲ್ಲ ಮನೆ ಸ್ವಂತವಾಗಿ ಕೆಲಸ ಮಾಡ್ತಾ ಇದೀವಿ, ಅದರಿಂದ ಚೆನ್ನಾಗಿದೆ ಸರ್ ಅದು. ಮೆಡಿಸಿನ್ ಯಾವ್ದು ಹಾಕಿಲ್ಲ ನಾವು. ಈಗ ನೀವು ಈ ಬೀಜೋಪಚಾರನು ಕೂಡ ಮಾಡ್ಲಿಲ್ಲ? ಮಾಡ್ಲಿಲ್ಲ. ಮೆಡಿಸಿನ್ಗೆ ಹೋಗಿಲ್ಲ. ಅದು ಗಂಜಲಕ್ಕೂ ಓದ್ಲಿಲ್ವಾ? ಹೋಗಿದ್ಲೆ, ಅದಕ್ಕೂ ಹಾಕಿಲ್ಲ. ನೇರವಾಗಿ ಹೆಂಗ್ ತಂದಿದ್ರು? ನೇರವಾಗಿ ಹೆಂಗ್ ತಂದು ಹಂಗೆ ಬಿತ್ತನೆಗೆ ಹಾಕ್ತು. ಬಿತ್ತನೆಯಿಂದ ತಾವ ಜಮೀನ್ ಹತ್ರ ನಾವು ಬಿತ್ತನೆ ಮಾಡ್ದದ್ನು ಕ್ಲೀನ್ ಆಗಿ ಬಂದಿದೆ ಸರ್. ಒಂದೇ ಒಂದು ಪ್ರಾಬ್ಲಮ್ ಬಂದಿಲ್ಲ ಅದೀಗ. ರಾಸಾಯನಿಕ ಗೊಬ್ಬರಗಳು ಯಾವ್ದು ಕೊಡ್ತಾ ಇಲ್ವಾ? ಯಾವ್ದು ಕೊಟ್ಟಿಲ್ಲ. ಒಂದ್ಸಾರಿ ಕೊಟ್ಟಿದ್ವಿ ಸರ್, 20 ಕೊಟ್ಟು. ಮತ್ತಿನ್ ಯಾವ್ದು ಬೇರೆ ಕೊಟ್ಟಿಲ್ಲ. ಒಂದ್ಸಾರಿ ಕೊಟ್ಟು ಸುಮ್ನೆ ನೋಡೋಣ ಎಲ್ಲ ಹಾಕ್ತಾರಲ್ಲ ನಾವು ಹಾಕ್ಬೇಕು ಅಂತ ಒಂದ್ಸಾರಿ ಹಾಕಿದ್ವಿ. ಮತ್ ನೆಕ್ಸ್ಟ್ ಯಾವ್ದು ಹಾಕಿಲ್ಲ ಸರ್. ಈಗ 5 ಲೋಡ್ ಗೊಬ್ಬರ ಹೇರ್ಕಂಡೆ ಅಂತ ಹೇಳಿದ್ರಿ. ಒಂದೇ ಸರಿ ಕೊಟ್ರ ಯಾವ ಟೈಮಲ್ಲಿ? ಒಂದೇ ಸರಿ ಎಲ್ಲ ಭೂಮಿ ಚೆಲ್ಲಿ ಅದನ್ನ ಉಳುಮೆ ಮಾಡಿ ನೆಕ್ಸ್ಟಿಗೆ ನಾವು ಪಾತಿ ಮಾಡಿರೋದು. ನೆಕ್ಸ್ಟಿಗೆಲ್ಲ ಉಳುಮೆ ಮಾಡ್ಬಿಟ್ಟು ಚೆಲ್ಲಿ ಪಾತಿ ಮಾಡಿ ನೇರವಾಗಿ ಶುಂಠಿ ಹಾಕಿರೋದು ಸರ್ ಅದು. ಈಗ ಶುಂಠಿ ಬೀಜ ಇಟ್ಟ ಮೇಲೆ ಅದ್ರ ಮೇಲೆ ಕೆಲವ್ರು ಗೊಬ್ಬರ ಹಾಕ್ತಾರೆ, ನೀವು ಹಂಗೆ ಮಾಡಿದ್ರೆ? ಇಲ್ಲ ಸರ್, ನಾವು ಭೂಮಿ ಇಲ್ಲ ಆತರ ಎಲ್ಲ ಮಾಡಿಲ್ಲ ಸರ್. ನಾವು ಎಲ್ಲ ಉಳುಮೆ ಮಾಡ್ಬಿಟ್ಟು ಉಳುಮಿಗೆ ಚೆಲ್ಲಿಕೊಂಡು ನೇರವಾಗಿ ಅದನ್ನ ಆಮೇಲೆ ಶುಂಠಿ ನಾವು ಪಾತಿ ಮಾಡಿ ಹಾಕಿರೋ ಸರ್. ಅದು ಕಾವು ಬಂದ್ರೆ ಸತ್ತೋಗುತ್ತೆ. ಶುಂಠಿ ಹೀಟ್ ಇರುತ್ತಲ್ವಾ ಗೊಬ್ಬರ, ಅದಕ್ಕೆ ಬಿಟ್ಬಿಟ್ಟು ಅದು ಇದಾಗ್ಬಿಡುತ್ತೆ. ಆದ್ರಿಂದ ನಾವು ಅದನ್ನ ಆತರ ಮಾಡಲ್ಲ ಸರ್. ಅದನ್ನ ಮಣ್ಣನ್ನೇ ಮುಚ್ಚಿಬಿಟ್ಟು ನೇರವಾಗಿ ಮಣ್ಣನ್ನು ಮುಚ್ಚಿ ನೀರ್ನ ಹೊಡೆದು ಕ್ಲೀನ್ ಆಗಿ ಹುಟ್ಟಿತು ಸರ್. ಚೆನ್ನಾಗಿ. ಶುಂಠಿ ಪಟ ಎಷ್ಟೆಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ ಮಾಡಿದ್ವಿ? 3 ಅಡಿ ಅಗಲ 15 ಅಡಿ ಉದ್ದ ಮಾಡಿದ್ವಿ ಸರ್ ನಾವು. 1 ಅಡಿಗೆ 1 ಗುಣಿ ಮಾಡಿದ್ವಿ. ಎಷ್ಟು, 2 ಹಾಕಿದ್ರ 3 ಹಾಕಿದ್ರ? 1 ಪಾತಿಗೆ 2 ಗುಣಿ ಹಾಕಿದ್ವಿ ಸರ್. 2 ಗುಣಿ ಹಾಕಿದ್ರಿ ಸರ್. 1 ಪಾತಿಗೆ 2 ಗುಣಿ. 2 ಗುಣಿ ಹಾಕೊಂಡು ಹೋಗಿದ್ರ. ಈಗ ಗಂಜಲ ಸಿಂಪಡಣೆ ಮಾಡ್ತಿದ್ದೀರ, ಹಂಗಾಗಿ ನಿಮಗೆ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಸರ್. ಇಷ್ಟು ದಿವಸನು ಅದು ಈಗ 4 ತಿಂಗಳು ಆಗ್ತಾ ಇದೆ. ಚೆನ್ನಾಗಿದೆ ಸರ್. ಇಷ್ಟು ದಿವಸನು ಏನ್ ತೊಂದ್ರೆ, ಒಂದೇ ಒಂದು ಬಡ್ಡೆನೂ ರೋಗ ಬಂದಿಲ್ಲ. ಅದು ಒಂದು ಬಡ್ಡೆನೂ ರೋಗ ಬಂದಿಲ್ಲ. ಚೆನ್ನಾಗಿದೆ, ಕಪ್ಪುಗಿದೆ, ಚೆನ್ನಾಗಿದೆ. ಅಂದ್ರೆ ಇದನ್ನೇ ಮಾಡ್ಬೇಕು ಅಂತ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಈ ಗಂಜಲ ತೋಟಕ್ಕೂ ಸಮೇತ ಇದನ್ನೇ ಮಾಡ್ಬೇಕು. ಮತ್ತೆ ತೆಂಗಿನ ಗಿಡದ ಬಡ್ಡಿಗೂ ಇದನ್ನ ಹೊಯ್ದ್ರೆ ತೆಂಗಿನ ಗಿಡನೂ ಚೆನ್ನಾಗಿರುತ್ತೆ ಸರ್. ನಾವು ಮೊನ್ನೆ ಒಂದು ತೆಂಗಿನಕಾಯಿ ಕೊಟ್ಟೆ ನಾನು ಹಾಸನಕ್ಕೆ. 1 ಕೆಜಿ 150 ಗ್ರಾಮ್ ಬಂತು. ಒಂದು ಕಾಯಿ 1 ಕೆಜಿ 150 ಗ್ರಾಮ್ ಬಂತು. ಈ ತರ ಕಾಯಿ ನೀವು ಎಲ್ಲಿ ಬೆಳೆದ್ರಿ ಅಂತ ಅವ್ರ ನಮ್ಮನ್ನ ಕೇಳಿದ್ರು ಮಾರ್ಕೆಟ್ ಅಲ್ಲಿ, ನೀವ್ ಹ್ಯಾಕ್ ಬೆಳೆದ್ರಿ ಅಂತ. ಒಂದು ತೆಂಗಿನ ಮರಕ್ಕೆ 8 ಮಂಕ್ರಿ ಗೊಬ್ಬರ ಹಾಕಿರೋದು ನಾವು. ಬೇಸಿಗೆಲಿ ಹನಿ ನೀರಾವರಿ ಮಾಡಿದೀವಿ. ಅದರಿಂದ ಕಾಯಿ ಈ ತರ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಹೇಳ್ದೆ ನಾನು. ಈ ತರ ಕಾಯಿ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡಕ್ ಆಗಲ್ಲ. 60 ರೂಪಾಯಿ ಅಂದ್ರೆ ಈ ಕಾಯಿ ತಗೊಳಲ್ಲ. ಈಗ ಮಾರ್ಕೆಟ್ ಎಲ್ಲ 50 ರಿಂದ 60 ರೂಪಾಯಿ ನಡೀತಿದೆ. ಈ ಕಾಯಿನ ಏನ್ ರೈಟ್ ಮಾರ ನಾವು ದುಡ್ಡು ಮಾಡೋದು ಅಂತ ಕೇಳಿದ್ರು ಅವ್ರು ನಮಗೆ. ಆ ತರ ಕಾಯಿ ಸೈಜ್ ಬಂದಿದೆ ಸರ್, ಚೆನ್ನಾಗ್ ಬಂದಿದೆ. 8 ರಿಂದ 10 ಮಂಕ್ರಿ 1 ವರ್ಷಕ್ಕೆ ಗೊಬ್ಬರ ಹಾಕ್ತಿವಿ ಅದಕ್ಕೆ. ಒಂದು ಮರಕ್ಕೆ ನಮಗೆ ಟೋಟಲ್ ಒಂದು ವರ್ಷದಲ್ಲಿ 40 ಟ್ರ್ಯಾಕ್ಟರ್ JCP ತುಂಬಿದಂತ ಗೊಬ್ಬರ 40 ಲೋಡ್ ಆಗುತ್ತೆ ಸರ್ ನಮ್ಗೆ ಗೊಬ್ಬರ. ಅದನ್ನ ನಾವು ಬೇರೆ ಕಡೆ ವ್ಯಾಪಾರ ಮಾಡಲ್ಲ. ಒಂದ್ ಲೋಡಿಗೆ 5,000 3,000 ಹಿಂಗೆಲ್ಲ ವ್ಯಾಪಾರ ಮಾಡ್ತಾರೆ. ಅದನ್ನ ನಾವು ಅದನ್ನ ಸ್ವಂತ ಭೂಮಿಗೆ ನಮ್ಮ 8 ಎಕರೆಗೆ ಬೌಂಡ್ರಿಗೂ ಉಪಯೋಗಿಸ್ಕೊಂಡು ನಾವು ಗೊಬ್ಬರನ ಉಪಯೋಗಿಸ್ತಾ ಇದೀವಿ ಸರ್ ನಾವು. ಶುಂಠಿಗೆ 1 ಸಾರಿ ಮಾತ್ರ ರಾಸಾಯನಿಕ ಗೊಬ್ಬರ ಹಾಕ್ತೆ ಅಂತ ಹೇಳಿದ್ರಿ. ಯಾವಾಗ ಹಾಕಿದ್ರಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರಿ? ನಾವು ಅದನ್ನ ಒಂದು 25 ಕೆಜಿ ಬೆಳೆಸಿರ್ಬೋದು ಸರ್. ಅಷ್ಟು 8-10 ಚೀಲಕ್ಕೆ ಒಂದು 25 ಕೆಜಿ ಬೆಳೆಸಿರ್ಬೋದು ಅಷ್ಟೇ. ಜಾಸ್ತಿನೂ ಹಾಕ್ಲಿ, ಯಾಕೆಂದ್ರೆ ಸತ್ತೋಗ್ಬಿಟ್ಟು ರೋಗ ಬಂದ್ಬಿಟ್ರೆ ಕಷ್ಟ ಅಂತ ಅದನ್ನ ಜಾಸ್ತಿ ಉಪಯೋಗಿಸ್ಲ. ನಾವು ಗೊಬ್ಬರನೇ ಜಾಸ್ತಿ ಉಪಯೋಗಿಸ್ಲ. ಆದ್ರೂ ಇನ್ನು ಆಮೇಲೆ ಹಾಕೋದ್ ಬೇಡ ಅಂತ ನಿಲ್ಸಿದ್ವಿ ಸರ್. ಅದನ್ನ ಹಾಕೋದ್ ಬೇಡ ಅಂತ. ಬಿತ್ತನೆ ಆಗಿ ಎಷ್ಟು ದಿವಸಕ್ಕೆ ಹಾಕಿದ್ರಿ? ಬಿತ್ತನೆ ಆದ್ದು ಅದು 1.5-2 ತಿಂಗಳು ಆಯ್ತು ಸರ್. 2 ತಿಂಗಳಿಗೆ ಹಾಕ್ತು ಅಷ್ಟೇ. ಒಂದು 25 ಕೆಜಿ ಹಾಕಿರ್ಬೋದು. ಇನ್ಮೇಲೆ ಹಾಕೋದ್ ಬೇಡ ಅಂತ ನಿಲ್ಸಿದ್ವಿ. ಇನ್ಮೇಲೆ ಗೊಬ್ಬರ ಹಾಕಿರ ಅಕಸ್ಮಿತವಾಗಿ ಶುಂಠಿ ಏಟು ಬಿದ್ದು ಆ ಶುಂಠಿ ಮೇಲೆ ಗೆಡ್ಡೆ ಮೇಲೆ ಬಿದ್ರೆ ಶುಂಠಿ ಗೆಡ್ಡೆ ಕರಗ್ಬಹುದು, ಬೇಡ ಗೊಬ್ಬರ ಹಾಕೋದ್ ಬೇಡ ಅಂತ ನಿಲ್ಸಿದ್ವಿ ಸರ್. ಲತಾ ಅವರೇ, ಶಾಂತರಾಜ್ ಅವ್ರು ಹೇಳ್ತಾ ಇದ್ರು ನಾವ್ ಯಾರನ್ನು ಕೆಲ್ಸಕ್ಕೆ ಕರೀದಂಗೆ ನಾವೇ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ. ಶುಂಠಿ ಕೆಲಸ ಅಂತ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಮತ್ತೆ ಅವತ್ತಿನ ಕೆಲಸ ಅವತ್ತನೇ ಮಾಡ್ಬೇಕಾಗುತ್ತೆ. ಏನೇನ್ ಕೆಲಸ ಯಾರ್ಯಾರು ಹಂಚ್ಕೊಂಡು ಹೆಂಗ್ ಮಾಡ್ತಿದ್ರ ಹೇಳಿ? ನಾವು ಹಂಚ್ಕೆ ಅನ್ನೋದಂತದೇನಿಲ್ಲ ಸರ್. 3 ಜನವೇ
ಹೋದ್ರೆ ಕಳೆ ಕೀಳ್ತೀವಿ. ಹಾ. ಅಪ್ಪ ಮಗ ಇಬ್ರು ಮಣ್ಣಾಕ್ತಾರೆ, ಕಳೆ ಕೀಳ್ತೀವಿ, ಮಣ್ಣಾಕ್ತಿವಿ. ಏನ್ ಕೆಲಸ ಇರುತ್ತೆ ಅದನ್ನ 3 ಜನ ಸಮಭಾಗ ಮಾಡ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು 3 ಜನ. ನೀವು ಮಣ್ಣು ಕೊಡೋದು ಅಂತವೆಲ್ಲ ಮಾಡಕ್ಲ? ಮಣ್ಣು ಕೊಡೋವೆಲ್ಲ ಮಾಡ್ತಿದ್ದಿ. ಈಗ ನನ್ ಮಗ ಸ್ವಲ್ಪ ದೊಡ್ಡನಾದ್ನಲ್ಲ, ಈಗ ನಾನ್ ಮಣ್ಣು ಹಾಕ್ತೀನಿ ಬಿಡಮ್ಮ, ನೀನ್ ಬೇಡ ಬರೀ ಕಳೆ ಕಿತ್ಕೊಡು ಅಂತ ಹೇಳ್ತಾನೆ. ಹಂಗಾಗಿ ನನ್ ಮಗ ಮಾಡ್ತಾನೆ ಅದೆಲ್ಲ ಕೆಲ್ಸವ. ಅಪ್ಪ ಮಗ ಇಬ್ರು ಮಾಡ್ತಾರೆ, ನಾನು ಕಳೆ ಕಿತ್ಕೊಡೋದು. ಮುಂಚೆ ನಾವು ಎಲ್ಲ ಸರ್ ಅರ್ತೆ ಹೊಡೆಯೋದ್ರಿಂದ ಹಿಡ್ದು ಗದ್ದೆ ಬಿತ್ತೋದು, ಅರ್ತೆ ಹೊಡೆಯೋದು ಎಲ್ಲಾ ಕೆಲ್ಸನು ಮಾಡಿ, ನೀರ್ ಅರ್ತೆ ಸಮೇತ ಹೊಡೆದಿದ್ದೀನಿ. ಜೊತೆಲಿ ಜೋಡ್ಗುಂಟೆ ಇಟ್ಕೊಂಡು ಜೋಳ ಹರ್ಗೋದು ಎಲ್ಲಾ ಮಾಡ್ತಿದ್ವು. ಈಗ ಮಗ ಎದ್ಮೇಲೆ ಬೇಡ ನಾ ಮಾಡ್ಕೇತೀನಿ ಅಂತೇಳಿ ಅವ್ನ್ ಮಾಡ್ಕತಾನೆ. ಇನ್ ನಾನ್ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನ್ ಮಾಡ್ಕೊಡ್ತೀನಿ. ಮಗ ಮಾಡ್ಕೊತಾರೆ, ಮತ್ತೆ ನಿಮ್ಗೂ ಸ್ವಲ್ಪ ವಯಸ್ಸಾಯ್ತು ಈಗ. ಹೌದೌದು ಅಲ್ವಾ, ಎಲ್ಲಾ ಕೆಲಸನೂ ಮಾಡಕ್ ಆಗೋದಿಲ್ಲ. ಹೌದೌದು. ನಿಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊಂಡು ನನ್ ಕೈಲಿ ಎಷ್ಟ್ ಕೆಲ್ಸ ಆಗುತ್ತೋ ಅಷ್ಟ್ ಕೆಲ್ಸ ನಾನ್ ಮಾಡ್ಕೊಡ್ತೀನಿ. ಈ ಕಾಫಿ ತೋಟದಲ್ಲೂ ಕೆಲಸ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ವರ್ಷ ಪೂರ್ತಿ. ಅಲ್ಲಿ ಏನೇನ್ ಕೆಲಸ ಮಾಡ್ತೀರಿ? ಅಲ್ಲಿ ಹಣ್ಣು ಕುಯ್ಯೋದು, ಆಮೇಲೆ ಕಮ್ಗುಡಿ ಅವೆಲ್ಲ ಮುರ್ಕೊಡೋದು. ನಂಗ್ ಕಸಿ ತೆಗಿಯಕ್ ಬರಕಲ್ಲ, ನಂಗ್ ಬರಕಲ್ಲ ಅಂತೀನಿ. ಹಂಗಾಗಿ ಹಣ್ಣು ಕುಯ್ಯೋದು, ಅಂಕ್ಲಾಯೋದು, ಅಡಿಕೆ ಕೈ ಬಿದ್ದವೆಲ್ಲ ಆಯೋದು, ಇವೆಲ್ಲ ಕೆಲಸ ನಾವ್ ಮಾಡ್ತೀವಿ. 3 ಜನ ಹೋಗ್ತಿವಿ. ಒಬ್ಳೆ ಹೋಗಿ ತೋಟದಲ್ಲಿ ಮಾಡುವಂತ ಏನ್ ಹೇಳಕ್ಲ. 3 ಜನ ಹೋಯ್ತಿವಿ. 3 ಜನ ಎಲ್ಲ ಕೆಲ್ಸನೂ ಹಣ್ಣು ಕುಯ್ಯಕ್ಕೂ ನಾವು 3 ಜನ ಹೋಯ್ತಿವಿ. 3 ಜನ ಹಣ್ಣು ಕುಯ್ತಿವಿ. ಆಮೇಲೆ ಬಂದು 1 ಗಂಟೆ ಹಂಗೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಹೋಗ್ತಿವಿ. ಮತ್ತೆ ಅಡಿಕೆ ಕಾಯಿ ಬಿದ್ರು ಆಯಕ್ 3 ಜನ ಹೋಯ್ತಿವಿ. ನಾವ್ ಅವರೇ ಮಾಡ್ಬೇಕು ಇವ್ರೇ ಮಾಡ್ಬೇಕು ಅನ್ನೋದೇನಿಲ್ಲ. 3 ಜನ ಒಂದ್ ಸಮಭಾಗ ಮಾಡ್ಕೊಂತ ಕೆಲಸ ಮಾಡ್ಕೊ ಹೋಗ್ತಿವಿ. ಸಾಮಾನ್ಯವಾಗಿ ಕೆಲ್ಸಕ್ಕೆ ಕರ್ಕೊಳ್ಳೋದಿಲ್ವ ಯಾರನ್ನವೇ? ಸಾಮಾನ್ಯ ಕರ್ಕನಕ್ಲಿ ಸರ್, ಏನಾರು ದೊಡ್ಡ ಕೆಲಸ ಇದ್ರೆ ಜನ ಕರ್ಕಂತೀವಿ. ಇಲ್ಲ ಅಂದ್ರೆ ನಾವು 3 ಜನ ಮನೆ ಕೆಲಸ ಮಾಡ್ಕೋ. ದೊಡ್ಡ ದೊಡ್ಡ ಕೆಲಸ ಅಂದ್ರೆ ಯಾವ ಟೈಮಲ್ಲಿ ಕರಿತೀರಿ? ಸೌದೆ ಕಡಿಯಕ್ಕೆ, ಮತ್ತೆ ಏನಾರು ಅಕ್ತೆ ಪಕ್ತೆ ಏನಾರು ತೋಟದಲ್ಲಿ ಏನಾರು ಇದ್ರೆ, ಗದ್ದೆ ಕುಯ್ಯುವಾಗ ಜನ ಮಿಷಿನ್ ತಂದಿಲ್ಲ, ಹಂಗಾಗಿ ಜನ ಕರ್ಕತೀವಿ. ಒಂದಿನ ಕುಯ್ಬೋದಲ್ಲ ಜನ ಕರ್ಕಂದ್ರೆ ಅಂತ ಗದ್ದೆ ಕುಯ್ಯಕ್ಕೆ ಹೊರಕ್ಕೆ ಕರ್ಕತೀವಿ. ಮತ್ತೆ ಹುಲ್ಲಕ್ಕ ಕರ್ಕನಕ್ಲ ಮನೆ ಬಡ್ಡೆ ಕಣ, ನಾವು ಮನೆಯೇ ಹಾಕ್ಯಂತೀವಿ ಹುಲ್ಲ. ಕಾಫಿ ಹಣ್ಣು ಕುಯ್ಯಕ್ಕೆ? ಕಾಫಿ ಹಣ್ಣು ಕುಯ್ಯಕ್ಕಿಲ್ಲ, ನಾವು 3 ಜನ ಕುಯ್ದ್ವಿ ಈ ವರ್ಷ. ಒಂದ್ 20 ಚೀಲ ಪರ್ಸ್ಮೆಂಟ್ ಆಯ್ತು. ನಾವೇ 3 ಜನ ಕುಯ್ದು ಪರ್ಸ್ಮೆಂಟ್ ಮಾಡಿಸ್ಕೊ ಬಂದು. ಜನ ಸಿಗೋದಿಲ್ಲ ಅಲ್ವಾ? ಸಿಗ್ತಾರೆ, ಆದ್ರೂ ಬೆಳಿಗ್ಗೆ 9 ಗಂಟೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ. 400 ರೂಪಾಯಿ 500 ರೂಪಾಯಿ ಸಂಬಳ. ನಾವು ಅವ್ರಿಗೆ ಕೊಟ್ಟು ನಮಗೇನು ಉಳಿಯುತ್ತೆ? ರೈತರ ಜೀವನ ಭಾರಿ ಕಷ್ಟ. ಹಂಗಾಗಿ ನಾವು ಬೇಡ, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಕೊಳೋಣ ಅಂತೇಳಿ ಜನ ಕರೆಯೋದು ಕಡಿಮೆ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಶಾಂತರಾಜ್ ಅವ್ರೆ? ಅಡಿಕೆ ಹಾಕಿ ಸರ್ 8 ವರ್ಷ ಆಯ್ತು. ಅಡಿಕೆ ಹಾಕಿ 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು ಸರ್. ಯಾಕೆ ತೆಂಗಿನೊಳಗೆ ಹಾಕ್ಬಿಟ್ರಿ ಅಡಿಕೆ? ಏನೋ ಒಂಥರ ಜಮೀನ್ ಇದೆಯಲ್ಲ, ಅದ್ರೊಳಗೆ ಇನ್ನೊಂದು ಬೆಳಿಬೇಕು ಅಂತ ನಮಗೆ ಮಿಶ್ರ ಬೆಳೆ ಮಾಡ್ಬೇಕು. ಒಂದ್ರಿಂದ ಒಂದ್ರಲ್ಲಿ ಉಪಕಾರ ಹಾಕ್ಬೋದಲ್ವಾ? ಈಗ ತೆಂಗು 40 ಅಡಿಗೆ ಹಾಕಿರ್ತೀವಿ, ಅಡಿಕೆ 9 ಅಡಿಗೆ ಹಾಕ್ತಿವಿ. ಯಾಕೆ ಮಧ್ಯದಲ್ಲಿ ಬಾಯಿಲ್ ಬಿಡ್ಬೇಕು? ಸುಮ್ನೆ ಹಳ ಬೆಳೆಯುತ್ತೆ, ಅದ್ರಲ್ಲಿ ಹಳ ಬೆಳೆಯೋದ್ ಬೇಡ ಅಂತೇಳಿ ಅಡಿಕೆ ಹಾಕ್ತಿವಿ. ಅಡಿಕೆ ಹಾಕಿದ್ರೆ ಮಧ್ಯ ಜಾಗ ಉಳಿತಲ್ಲ ಅಂತ ಮತ್ತೆ ಕಾಫಿ ಹಾಕ್ತಿವಿ. ಅದಕ್ಕೆ 3 ಫಸಲು ಚೆನ್ನಾಗಿದೆ ಸರ್. 3 ಚೆನ್ನಾಗಿದೆ ಸರ್. 3 ಚೆನ್ನಾಗಿದೆ. ಕಾಫಿನೂ ಚೆನ್ನಾಗಿದೆ, ಅಡಿಕೆನೂ ಚೆನ್ನಾಗಿದೆ, ತೆಂಗು ಚೆನ್ನಾಗಿದೆ. ತೆಂಗಿನಕಾಯಿ ಹೇಳಿದ್ನಲ್ಲ ಸರ್, ನಾನು 1.25 kg ಬರುತ್ತೆ ಒಂದು ಕಾಯಿ ಅಂದ್ರೆ. ಅದು ನಾನು ಇದ್ರಲ್ಲಿ ನಾನು ಮಾತಾಡಬಾರ್ದು. ಅದನ್ನ ನಮ್ಮ ಕಾಯಿ ತರ ಬೆಳೆದಿವಿ ಅಂತ ನಾವು ಹೇಳಿದ್ರೆ ಆಕಾಶವಾಣಿ ಬೇರೆ ಆ ತರ ಬೆಳೆದಾರ ಅಂತ ಅವ್ರು ಹೇಳ್ಬೋದು. ಆದ್ರೆ ಆ ತರ ಬಂದಿದೆ ಕಾಯಿ. ಅದು ಯಾಕೆಂದ್ರೆ ಅದಕ್ಕೆ ಫಲಿತಾಂಶ ಹಂಗಿದೆ, ಅದಕ್ಕೆ ದನಿನ್ ಗೊಬ್ಬರ ಹಂಗಿದೆ, ನಮ್ ಕೆಲಸ ಹಂಗಿದೆ. ನೇರವಾಗಿ ಅದ್ರಲ್ಲಿ ಬಿದ್ದಿದ್ದಂತ ಕಚಡನ ಅದ್ರ ಬಡ್ಡಿಗೆ ಹಾಕ್ತಿವಿ ಹೊರತು ಅದನ್ನ ತೆಗೆದು ಬೇರೆ ಕಡೆ ಹಾಕಲ್ಲ. ಅದ್ರ ಗೊಬ್ಬರನ ಅದಕ್ಕೆ ಉಪಯೋಗಿಸ್ತೀವಿ. ಸೀಮೆ ಗೊಬ್ಬರ ಉಪಯೋಗಿಸಿಲ್ಲ ತೆಂಗಿನ ಗಿಡಕ್ಕೆ. ನಾವು ಯಥೇಚ್ಛವಾಗಿ ದನಿನ್ ಗೊಬ್ಬರ ಉಪಯೋಗಿಸಿದ್ವಿ. ಬೇಸಿಗೆಯಲ್ಲಿ ನೀರ್ ಕೊಡ್ತೀವಿ, ಒಳ್ಳೆ ನೀರ್ ಕೊಡ್ತೀವಿ ಬೇಸಿಗೆಯಲ್ಲಿ. ಎಲ್ಲ ಡ್ರಿಪ್ ವೈರ್ ಮಾಡಿದ್ವಿ ನಾವು. ಎಲ್ಲ ಡ್ರಿಪ್ ಅಲ್ಲಿ ನೀರ್ ಹೋಗೋದು. 1 ಗಂಟೆ 1.5 ಗಂಟೆ ಒಂದು ದಿವಸದಲ್ಲಿ ನೀರ್ ಹೋಗಿರುತ್ತೆ ಅದಕ್ಕೆ. ಅದನ್ನ ಒಳ್ಳೆ ತೇವಾಂಶದಲ್ಲಿ ಸರ್ ಒಳ್ಳೆ ಕಾಯಿ ಬಂದಿದೆ ಮರದಲ್ಲಿ, ಚೆನ್ನಾಗಿದೆ. 100-110 ಮರ ಇದಾವೆ, ಒಳ್ಳೆ ಕಾಯಿ ಬೀಳುತ್ತೆ ಸರ್. ಇವತ್ತಿನ ಮಾರ್ಕೆಟ್ ಅಲ್ಲಿ 70-80 ರೂಪಾಯಿ ರೇಟ್ ಇದೆ ಕಾಯಿಗೆ, ಕೆಜಿಗೆ. ಯಾಕೆ ಬೆಳಿಬಾರ ಸರ್? ಮುಂದೆ ಕಾಯಿ ಸಿಕ್ಕಲ್ಲ, ತಿನ್ನಕ್ಕೂ ಕಾಯಿ ಸಿಕ್ಕಲ್ಲ. ಯಾಕೆ ಎಲ್ಲ ಎಳ್ನೀರು 60 ರೂಪಾಯಿ ಒಂದು ಎಳ್ನೀರು ಕುಡಿದ್ರೆ. ಆದ್ರಿಂದ ಮುಂದೆ ತೆಂಗಿನಕಾಯಿ ಸಿಕ್ಕಲ್ಲ. ಅದನ್ನ ಕಾಯಿಗೆ ಒಳ್ಳೆ ರೇಟ್ ಬರುತ್ತೆ ನೋಡಿ. ಕೊಪ್ಪರಿ 28,000 ರೂಪಾಯಿ ಆಯ್ತಂತ ಈಗ. ಕಾಯಿ ಬೇಕು ಮನುಷ್ಯ, ಎಂತ ಬಡ ಜೀವನಕ್ಕೂ ಒಂದು ಕಾಯಿ ಬೇಕು. ಒಂದು ವಾರಕ್ಕೆ ಒಂದು ಕಾಯಿನಾರ ಅವ್ರು ಹೊಡಿಬೇಕು, ಜೀವನ ಮಾಡ್ಬೇಕು ಅಂದ್ರೆ ಸಾಂಬಾರಿ ಬೇಕೇ ಬೇಕು. ತಿಂದೇ ಇದ್ರು ಪೂಜೆ ಮಾಡಕ್ಕಾರ ಪೂಜೆ ಮಾಡಕ್ಕಾರ ಒಂದು ಕಾಯಿ ವಾರದಲ್ಲಿ ಹೊಡಿಲೇಬೇಕು ಅವ್ರದ್ದು, ಭಕ್ತಿ ದೇವ್ರು ನೋಡ್ಬೇಕು ಅಂದ್ರೆ. ಅದನ್ನ ಕಾಯಿಗೆ ಒಳ್ಳೆ ರೇಟ್ ಇದೆ. ಅಂದ್ರೆ ಕಾಯಿನ ಅವತ್ತಿನ 30 ವರ್ಷದಲ್ಲಿ ಹೋರಾಡಿ ಒಂದು ಗಿಡಕ್ಕೆ 5 ರೂಪಾಯಿನ ಕೊಂಡ್ ಹಾಕಿದ್ಕು ಇವತ್ತು ನನ್ಗೆ ಉಪಕಾರ ಆಗಿದೆ. ಅದು ಉಪಕಾರ ಮಾಡ್ಕೊಟ್ಟಿದೆ ಕಾಯಿ. ಎಲ್ಲ ಅಡಿಕೆ ಹಾಕಿದಾರಲ್ಲ ಅಂತ ನಾನು ಹಾಕಿದೆ, ಚೆನ್ನಾಗಿದೆ ಸರ್. ಅಡಿಕೆನೂ ಚೆನ್ನಾಗಿದೆ, ಕಾಫಿನೂ ಚೆನ್ನಾಗಿದೆ. ಅದ್ರೊಳಗೆ ಎಲ್ಲ ಹನಿ ನೀರಾವರಿ ಸರ್, ಎಲ್ಲ ನಮ್ದು ಹನಿ ನೀರಾವರಿ. ಅಡಿಕೆಯಿಂದ ಹಿಡಿದು ಕಾಫಿಗೂ ಸಮೇತ ಹನಿ ನೀರಾವರಿ ಮಾಡಿರೋದು. ಎಲ್ಲ ಇದ್ ಮಾಡಿ 5 ಬೋರ್ ಇದಾವೆ, 4 ಬೋರ್ ಚೆನ್ನಾಗಿ ಒಳ್ಳೆ ನೀರಿದೆ. ಅದರಿಂದ ಚೆನ್ನಾಗಿ ಕಷ್ಟ ಪಡ್ತಾ ಇದೀವಿ ಸರ್. ಕೊಡೋನು ಬಿಡೋನು ದೇವ್ರು ನಮ್ದಲ್ಲ, ಅದು ಆ ಭಗವಂತಂದು. ಇವತ್ತಿಗೆ ನಾವು ಚೆನ್ನಾಗಿದ್ದೀವಿ. ತೆಂಗಿನ ಗಿಡ ಎಷ್ಟಿದಾವೆ? ತೆಂಗಿನ ಗಿಡ 110 ಇದೆ ಸರ್. 110 ಮರ ಇದೆ. ಈಗ ತುಂಬಾ ಜನ ಹೇಳ್ತಾರೆ ತೆಂಗು ಸರಿಯಾಗಿ ಫಸಲು ಬರ್ತಾ ಇಲ್ಲ, ಕಾಯಿ ಬಿಡ್ತಾ ಇಲ್ಲ ಅಂತ ಹೇಳಿ. ಎಳ್ನೀರ್ ಕೊಡ್ತಾರೆ ಅವರು, ಎಳ್ನೀರ್ ಕೊಟ್ಬಿಡ್ತಾರೆ. ಅದರಿಂದ ಎಳ್ನೀರ್ ರಸ ಹಿಡಿದು ಹೋಗುತ್ತೆ, ಅದು ಗೊನೆ ಕೈ ಕಡಿತಾರೆ. ಈಗ ನಮ್ ಕೈ ಕಡಿದ ರಕ್ತ ಬರಲ್ಲ ಸರ್, ಆತರ ಗೊನೆ ಕಡಿದ್ ಬಿಡ್ತಾರೆ ಅವರು, ಕಾಯಿನ ಕೀಳಲ್ಲ ಅವರು.
ಅವ್ರು ಇಡೀ ಗೊನೆನೆ ಕಡಿತಾರೆ. ಗೊನೆ ಕಡಿದಾಗ ರಸ ಹೋಗುತ್ತೆ, ಅದು 1 ವರ್ಷ ಆದ್ರೂ ಫಸಲು ಕಚ್ಚಕ್ ಬರಲ್ಲ, ಯಾಕೆಂದ್ರೆ ನಮ್ಮ ಜೀವನ ಹಾಳಾದಂಗೆ ಅದಕ್ಕೆ. ಆದ್ರಿಂದ ತೆಂಗಿನಕಾಯಿ ಎಳ್ನೀರು ಕೊಡಬಾರದು. ಇವತ್ತಿನ ಪದ್ಧತಿಲಿ ಎಂತರಿಗೂ ಎಳ್ನೀರು ಕುಡಿಬೇಕು ಅಂತಾರೆ, ಎಳ್ನೀರಿಗೋಸ್ಕರ ಕೊಟ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ 1 ವರ್ಷ ಆದ್ರೂ ಫಸಲು ಬರಲ್ಲ ಸರ್. ಅದು ತೆಂಗಿನ ಮರ 5 ತಿಂಗಳಿಗೆ ಒಂದು ಫಸಲು ಕೆಡಬೇಕು. ಅದು ಕಾಯಿನ ನಾವು 5 ತಿಂಗಳಿಗೆ ಕೆಡೋದು ಏನ್ ಮಾಡಿ, ವರ್ಷಕ್ಕೆ ಒಂದೇ ಎಳ್ನೀರು ಬಿಡೋದು. ಅದು ಒಂದೇ ಸಾರಿ ಫಸಲು ಕೊಡೋದು ಎಳ್ನೀರಾದ್ರೆ. ಅದು ಜಾಸ್ತಿ ಫಸಲು ಬರಲ್ಲ, ಅದ್ರ ಜೀವನಾಂಶ ಕಳ್ಕೊಂಡ್ಬಿಡುತ್ತೆ. ಕಾಯಿದು ಒಳ್ಳೇದು ಸರ್. ಒಂದು ಮರದಲ್ಲಿ ಕೆಡವಿದ್ರೆ 100, 150, 200 ಕಾಯಿ. ನಮ್ಮೊಂದು ಮರದಲ್ಲಿ 300 ಕಾಯಿ ಕೆಡವಿದ್ದೆ ಸರ್. ಒಂದು ಮರದಲ್ಲಿ ಇಲ್ಲಿ ಮನೆ ಮುಂದ್ಗಡೆ ಇತ್ತು ಒಂದು ಮರ, ಮನೆಗೆ ತೊಂದರೆ ಆಯ್ತು ಅಂತ ಕಡಿಸ್ತೆ ನಾನು. 300 ಕಾಯಿ ಕೆಡವಿದ್ದೆ ಸರ್. ಒಂದು ಬ್ಯಾಚರ್ 300 ಕಾಯಿ ಬಿದ್ದಿತ್ತು. ಇವತ್ತಿನ ಅದ್ರ ರೇಟ್ ಲೆಕ್ಕ ಹಾಕಿ ಸರ್, 300 ಕಾಯಿಗೆ ಎಷ್ಟಾಯ್ತು ಸರ್? ಇವತ್ತಿನ ಲೆಕ್ಕ ಹಾಕಿದ್ರು 315, 1,500 ರೂಪಾಯಿ ರೇಟ್ ಆಯ್ತು ಸರ್. ಒಂದು ಮರದಲ್ಲಿ ಒಂದು ಬ್ಯಾಚ್ಗೆ. ಅದು ಜೂನ್ದಲ್ಲಿ ಏನಾಯ್ತು ಸರ್, ಅದಕ್ಕೆ ಮನುಷ್ಯ ಕೂತ್ ತಿನ್ನೋಂಥದ್ದು 1 ಕೆಜಿ ಕಾಯಿ ಮರಿ ಇವತ್ತು 1 ಕೆಜಿ ಅಕ್ಕಿ ತಿನ್ನೋಷ್ಟು ಬೆಲೆ ಬಂತು ಅದಕ್ಕೆ. ಅದರಿಂದ ರೈತ ಬೆಳಿಬೇಕು, ಆ ತರದಲ್ಲಿ ಬೆಳಿಬೇಕು. 40 ಅಡಿ ದೂರ ಇರೋದ್ರಿಂದ ಅವಕ್ಕೆ ಗಾಳಿ ವಾತಾವರಣ ಚೆನ್ನಾಗಿದೆ, ಮತ್ತೆ ನಾವು ಸಾಕೋದ್ರಲ್ಲಿ ಫಲವತ್ತಾಗಿದೆ. ಏನೇನು ಆರೈಕೆ ಮಾಡ್ತಾರೆ ಹೇಳಿ? ನಾನು ಹೇಳಿದಿಲ್ಲ ಸರ್, ದನ ಗೊಬ್ಬರ ಒಂದು 8 ಮಂಕ್ರಿ ಹಾಕ್ತಿವಿ ವರ್ಷಕ್ಕೆ. ಅದಕ್ಕೆ ಯಾವ ಟೈಮಲ್ಲಿ ಹಾಕ್ತಿರಿ? ನಾವು ಮಾರ್ಚಿ ಟೈಮಲ್ಲಿ ಹಾಕ್ತಿವಿ ಸರ್. ಮಾರ್ಚಿ ಟೈಮಲ್ಲಿ ಹಾಕ್ತಿವಿ. ಅಂದ್ರೆ ನೇರವಾಗಿ ಕೊಟ್ಟಿಗೆಯಿಂದ ತಗೊಂಡೋದ್ ಗೊಬ್ಬರ ಹಾಕೋದು ನಾವು, ತಿಪ್ಪಿಯಿಂದ ಹಾಕಿರೋ ಗೊಬ್ಬರ ಅಲ್ಲ ಅದು. ಸಗಣಿನೇ ನೇರವಾಗಿ ತವಾಗಿ ಒಂದು ಮರಕ್ಕೆ ಇಷ್ಟು ಮಂಕ್ರಿ ಹಾಕ್ಬೇಕು ಅಂತ ಅವರೇಜ್ ನಮಗೆ. ಅಷ್ಟು ಮಂಕ್ರಿ ನೇರವಾಗಿ ದಿವಸ ಕೊಟ್ಟಿಗೆಯಿಂದಲೇ ಹೊತ್ತು ಅಷ್ಟನ್ನ ಸಾಕ್ತಾ ಇದೀವಿ ಸರ್. 8 ಮಂಕ್ರಿ ಹಾಕ್ತಿವಿ ಒಂದು ಮರಕ್ಕೆ. ಅಥವಾ ಒಂದು 4 ಅಡಿ ಬಿಟ್ಟು ದೂರಕ್ಕೆ ಹಾಕಿದ್ರೆ ಅದು ಕೆಲವಾರು ದಿವಸ ರಸ ಎಲ್ಲ ಹೋಗಿ ಚೆನ್ನಾಗಿದೆ ಸರ್ ಮರ. ನೀವೇನು ಯಾವಾಗ್ಲೂ ಎಳ್ನೀರು ಕೊಡ್ಲಿಲ್ಲ ಅಲ್ವಾ? ಒಂದ್ಸಾರಿ ಕೊಟ್ಟೆ ನಾನು. ಕೊಟ್ಟು ಒಂದು 6 ತಿಂಗಳು ನಂಗೆ ಕಾಯಿ ಇಲ್ದಂಗೆ ಆಯ್ತು. ಒಂದ್ಸಾರಿ ಕೊಟ್ಟೆ ನಾನು. ಆ ಟೈಮಿಂದ ನಾನು ಇನ್ನು ಜೂನ್ದಲ್ಲಿ ಎಳ್ನೀರು ಕೊಡಬಾರ್ದು ಅಂತಲೇ ಹೇಳ್ದೆ. ಗೊತ್ತಾಯ್ತು ನನಗೆ, ಜೂನ್ದಲ್ಲೂ ಕೊಡಬಾರ್ದು, ಇನ್ಮೇಲೆ ಫಸಲು ಬರಲ್ಲ, ಅವ್ನು ನಾವಾಗೆ ಕೊಂದಾಕ್ತಂಗೆ ಆಗುತ್ತೆ ಅಂತ ನಾನು ಎಳ್ನೀರು ಕೊಡಕ್ ಹೋಗಿಲ್ಲ ಸರ್. ಅದನ್ನ ಈಗ 110 ಮರದಲ್ಲಿ ಒಂದು ಸಾರಿ ನೀವು ಕಾಯಿ ಕೆಡವಿದ್ರಿ ಅಂತ ಅಂದ್ರೆ ಎಷ್ಟು ಕಾಯಿ ಸಿಗುತ್ತೆ? ಒಂದು ಕ್ರಾಪಿ 35,000 ರಿಂದ 40,000 ರೂಪಾಯಿ ಕ್ರಾಪ್ ಆಯ್ತು ಸರ್ ನಮಗೆ. ಅಲ್ಲ, ಕಾಯಿ ಎಷ್ಟು ಸಿಗುತ್ತೆ? ಕಾಯಿ ಒಂದು ಮರದಲ್ಲಿ ಕಡಿಮೆ ಅಂದ್ರೆ 150 ಕಾಯಿ ಬೀಳುತ್ತೆ. 150 ಕಾಯಿ ಬೀಳುತ್ತೆ ಸರ್. ಒಂದು ಮರದಲ್ಲಿ 150 ಕಾಯಿ ಕೆಡಬಹುದು ಸರ್. 2 ತಿಂಗಳಲ್ಲಿ 1 ತಿಂಗಳಲ್ಲಿ. ಯಾಕೆಂದ್ರೆ ನಾನು ಪ್ರತಿ ಸಾರಿ ಬರ್ತಾ ಇರ್ತೇವೆ, ನಾವು ಎಳೆವೆಲ್ಲ ಕೆಡವಲ್ಲ, ಪ್ರತಿ ತಿಂಗಳಲ್ಲೂ ಬರ್ತಾ ಇರುತ್ತೆ ಕಾಯಿ. ನಾವು ಯಾವ ಬಂದಿರ್ತೇವೆ ಅಂತ ಗೊತ್ತಾಗುತ್ತೆ ಅಂತ ಕಾಯಿನ ಕೆಡವಿ ಒಂದು ಮರದಲ್ಲಿ ಅವರೇಜ್ ಒಂದು ವರ್ಷದಲ್ಲಿ 200 ಕಾಯಿ ಕೆಡಬಹುದು ಸರ್. 200 ಕಾಯಿ ಒಂದು ಮರಕ್ಕೆ ಅವರೇಜ್ ಮಾಡಬಹುದು. ಚೆನ್ನಾಗಿ ಆರೈಕೆ ಮಾಡಿದ್ರೆ 200 ಕಾಯಿ ಕೆಡಬಹುದು. ಇನ್ನೂ ಜಾಸ್ತಿ ಬೆಳಿಬಹುದು. ಅಂದಾಜು ಒಂದು ಮರದಲ್ಲಿ 200 ಕಾಯಿ ಕೆಡಬಹುದು ಸರ್. 200 ಕಡಿಮೆ ಕಡಿಮೆ ಅದು. ನನ್ನ ಮಾತಾಡ್ಬೇಕು ಅಂದ್ರೆ 200 ಕಾಯಿ ಕೆಡವಿದ್ರೆ ಕಡಿಮೆನೆ ಅದು. ಜಾಸ್ತಿ ಬೀಳುತ್ತೆ ಸರ್. 500 ಕಾಯಿ 100 ಕೆಡಬಹುದು ಒಂದು ಮರದಲ್ಲಿ. ಕಾಯಿನೇ ಮಾರ್ತೀರಾ ಅಲ್ವಾ? ಕೊಬ್ಬರಿ ಏನ್ ಮಾಡೋದಿಲ್ಲ ಸರ್. ನಮ್ಮ ಮೇಲೆ ಶೀತದ ಏರಿಯಾ ಕೊಬ್ಬರಿ ಬರಲ್ಲ, ಕಾಯಿನೇ ಕೊಡ್ಬೇಕು ಸರ್. ನಾವು ಕಾಯಿನೇ ಕೊಡ್ಬೇಕು. ಕಾಯಿನೇ ಕೊಟ್ಬಿಡ್ತೀವಿ. ಎಲ್ಲಿ ಮಾರಾಟ ಮಾಡ್ತೀರಾ ಕಾಯಿನ? ಹಾಸನ ತಗೊಂಡ್ ಹೋಗ್ತೀನಿ ನಾನು. ಹಾಸನ ತಗೋಗ್ತೀವಿ ಸರ್ ನಾವು. ಹಾಸನ ಕೆಜಿ ಲೆಕ್ಕ ಕೊಂಡ್ಕೊಂತಾರೆ. 70 ರೂಪಾಯಿ ಹಿಂಗೆಲ್ಲ ಮಾರಿದೀವಿ ನಾವು. ಕೆಜಿ 70 ರೂಪಾಯಿ, 70 ರೂಪಾಯಿ, 80 ರೂಪಾಯಿವರೆಗೂ ಮಾರಿದೀನಿ ನಾನು. 80 ರೂಪಾಯಿ ಕಾಯಿ ಕೊಟ್ಟಿದ್ದೀನಿ ಸರ್. ಮೊನ್ನೆ ಎಷ್ಟು ತಗೊಂಡೋಗಿದ್ರಿ? ಎಷ್ಟಾಯ್ತು? ಮೊನ್ನೆ ಒಂದು 15 ಕ್ವಿಂಟಲ್ ತಗೋಗಿದ್ದೆ ಸರ್. 15 ಕ್ವಿಂಟಲ್ ತಗೋಗಿದ್ದೆ. 70 ರೂಪಾಯಿ ರೇಟಲ್ಲಿ ಕೊಟ್ಟೆ. 70 ರೂಪಾಯಿ ಕೊಟ್ಟೆ ಸರ್. ಒಳ್ಳೆ ದುಡ್ಡಾಯ್ತು. ಒಳ್ಳೆ ದುಡ್ಡಾಯ್ತು ಸರ್. ಕೈಲಿ ಒಳ್ಳೆ ದುಡ್ಡಾಯ್ತು. ಈ ಸುಮಾರು ಒಂದು 40 ಲೋಡ್ ಗೊಬ್ಬರ ಆಗುತ್ತೆ ಅಂತ ಹೇಳಿದ್ರಿ. ಎಷ್ಟು ದನಗಳು ಸಾಕೊಂಡಿದ್ದೀರಿ? 13 ದನ ಇದೆ ಸರ್. ನಮ್ಮ 13 ದನಗಳಿದಾವೆ. ಹಾಲ್ಗೋಸ್ಕರ ಸಾಕೊಂಡಿರೋದ? ಹಾಲಿಗೋಸ್ಕರ ಸಾಕು. ನಮ್ಮ ಜೀವನಕ್ಕೆ ಅಂದ್ರೆ ಮನೆ ಹತ್ರ ಇದ್ಕೊಂಡು ಮೇವಿದೆ, ಜಮೀನಿದೆ. ಅದರಿಂದ ನಾವು ಮನೆ ಹತ್ರ ಕೂತ್ಕೊಂಡ್ರೆ ನಮಗೆ ಬೇರೆ ಉಪಕಾರ ಇಲ್ಲ. ಅದರಲ್ಲಿ ವಾರದ ಪೇಮೆಂಟ್ ತಿಂಗಳೆಲ್ಲ ಕಾಯ್ಬೇಕು. ಒಂದು ಸಂಬಳ ತಗಂತೀವಿ ಅಂದ್ರೆ ಇದು ಹಾಲಿಂದ ಹಂಗಲ್ಲ ಸರ್. 15 ದಿವಸಕ್ಕೊಂದ್ಸರಿ ಪೇಮೆಂಟ್ ಹಾಕ್ತಾರೆ. 15 ದಿವಸ ಪೇಮೆಂಟ್ ಕಡಿಮೆ ಅಂದ್ರು ನಮಗೆ 15ರಿಂದ 20-25 ಸಾವಿರ ರೂಪಾಯಿ ಪೇಮೆಂಟ್ ಸಿಗುತ್ತೆ ಸರ್. ಬುಗುಸದ್ದೆಲ್ಲ ಕಳೆದ್ರೆ ನಮಗೆ ಅವರೇಜ್ 15,000 ರೂಪಾಯಿ ಬೆಳೆಯುತ್ತೆ ನಮಗೆ. ನಮ್ಮ ಮನೆ ಕೆಲಸ ಮಾಡಿ ಹಾಲು ಕರೆದಿದ್ದು ಅವು ತಿಂಡಿ ಎಲ್ಲ ತಿಂದು 15,000 ರೂಪಾಯಿ ನಮ್ಗೆ ಅವರೇಜ್ ಉಳಿಯುತ್ತೆ. ದನಿನಿಂದ ಯಾಕೆ ನಾವು ಬದುಕಬಾರ್ದು ಅಂತ ನಾನು ಹಸು ಸಾಕೊಂಡು ಅವ್ರಿಂದ ದಿವಸ ನಾನು ಕಡಿಮೆ 30 ಲೀಟರ್ ಹಾಕ್ಲ. ಒಂದು ಟೈಮಿಗೆ 30 ಲೀಟರ್ ಹಾಲು ಹಾಕ್ತೀನಿ. ದಿವಸ 60 ಲೀಟರ್ ಹಾಲು ಹೋಗುತ್ತೆ ಸರ್. ನಮ್ದು ದಿವಸ 60 ಲೀಟರ್ ಹಾಲು ಹೋಗುತ್ತೆ. ಎಷ್ಟು ವರ್ಷದಿಂದ ದನ ಸಾಕ್ತಾ ಇದ್ರಿ ಸರ್? ಹೆಚ್ಚು ಕಮ್ಮಿ 35 ವರ್ಷ ಆಯ್ತು ನಾವು ದನ ಸಾಕಕ್ಕೆ. ಹೌದು ಸರ್, 35 ವರ್ಷ ಆಯ್ತು. ಹಾಲು ಅವಾಗ್ಲಿಂದಲೂ ಹಾಕ್ತೀರಾ ಡೈರಿಗೆ? ಅವಾಗ್ಲಿಂದಲೂ ಡೈರಿ ಹಾಲು ಹಾಕ್ತಾ ಇದೀನಿ ಸರ್. ಅವಾಗ್ಲಿಂದ ಡೈರಿ ಹಾಲು ಹಾಕ್ತಾ ಇದೀನಿ. ಒಂದ್ ದಿವಸ ತಪ್ಪಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. 365 ದಿವಸ ಗ್ಯಾಪೇ ಇಲ್ಲ ಸರ್. 365 ದಿವಸ ನಾನು ಹಾಲು ಹಾಕಿದೀನಿ. ಒಂದ್ ದಿವಸ ಹಾಲು ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಹಾಲು ಫ್ಲಾಟ್ ಬಂದಿಲ್ಲ ಅಂತಲೂ ಪಾಪ ಅವ್ರು ಇವತ್ತವರೆಗೂ ನಮ್ಗೆ ಹೇಳಿಲ್ಲ. ಡಿಗ್ರಿ ಬಂದಿಲ್ಲ ಅಂತ ಹೇಳಂಗಿಲ್ಲ. ನಾನು ಅಧ್ಯಕ್ಷ ಆಗಿದ್ದೆ ಡೈರಿಗೆ. ಎಲ್ಲ ಅನುಭವ ನಂಗಿದೆ. ನಮ್ಮ ಮೈಸೂರಿಗೆ ಟ್ರೈನಿಂಗ್ ಕಳಿಸಿದ್ರು, ಮತ್ತೆ ಹಾಸನ ಡೈರಿಗೆ ಕಳಿಸಿರು, ಸಕಲೇಶ್ವರ ಕಳಿಸಿರು, ಬೆಂಗಳೂರಿಗೆ ಕಳಿಸಿರು. ಎಲ್ಲಾ ಡೈರಿನೂ ನಾನು ನೋಡಿದೆ. ಇದ್ರಲ್ಲಿ ಏನ್ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋದು ಎಲ್ಲ ಅನುಭವ ಗೊತ್ತಿದೆ ಸರ್. ಅದರಿಂದ ನಾನು ತಪ್ಪು ಮಾಡಕ್ ಹೋಗಿಲ್ಲ. ಆದ್ರಿಂದ ನಮ್ಮ ಹಾಲು ಯಾವತ್ತಲೂ ಅವರು ನಿಮ್ಮ ಹಾಲು ಇದಂಗೆ ಆಗಿದೆ ಅಂತಲೂ ಇವತ್ತು ಹೇಳಿಲ್ಲ ನನಗೆ. ಅವತ್ತಿನಲ್ಲೂ ಕೂಡ ಒಳ್ಳೆ ಇಳುವರಿ ಇದೆ ಸರ್. ನಾವು ಹಾಲು ಇನ್ನು ಯಾಕೆ ಮುಂದುವರಿಸ್ಕೊಂಡು ಹೋಗ್ಬಾರ್ದು ಅಂದ್ರೆ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇರ್ತೀವಿ, ಕಡಿಮೆ ಮಾಡ್ತಾ ಇಲ್ಲ. ಇನ್ಮೇಲೆ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಇದೀವಿ ಸರ್. ನಮಗೂ ಏಜು ಹತ್ರ ಬರ್ತಾ ಇದೆ. ಇನ್ನು ಕೆಲಸ ಮಾಡೋಕ್ಕಾಗಲ್ಲ, ಅವನ್ನೆಲ್ಲ ಎಳೆದಾಡಕ್ಕಾಗಲ್ಲ. ಅದಕ್ಕಾಗೋಸ್ಕರನೇ ಬೇಡ, ಇನ್ನು ಕಡಿಮೆ ಮಾಡ್ಬೇಕು ಅಂತ ಇದೀನಿ ನಾನು. ಈಗ 360 ದಿವಸನೂ ಹಾಲಿರಂಗ್ ನೋಡ್ಕೊಳ್ತೀನಿ ಅಂತ ಅಂದ್ರಲ್ಲ, ಹೆಂಗ ಅದು ಯಾವ ತರ ಮಾಡ ಅಂದ್ರೆ ಒಂದು ಈ ಹಸು ಬಿಡಿಸ್ಕೊಂಡು ಟೈಮ್ ಬಂದಾಗ ಇನ್ನು ಬೇರೆ ಹಸುಗಳು ತಂದು ಬಿಡ್ತೀನಿ ನಾನು. ಆಗ ಹಾಲು ಗ್ಯಾಪ್ ಬರಲ್ಲ. ಇದು ಗಬ್ಬಾಗಿ ಕರ ಹಾಕೋವರೆಗೂ ಕಾಯಲ್ಲ. ಅದ್ ಕರ ಹಾಕೋತಿಗೆ ಇನ್ನೊಂದು ಹಸು ತಂದಿರ್ತೀನಿ. ಆಗ್ಲಿಂದ ಹಾಲು ಗ್ಯಾಪ್
ಲಾಭ ಸಿಕ್ಕಲ್ಲ ನಂಗೆ. ಅದು ಒಂದು ಸ್ವಲ್ಪ ಇದು ಮಾಯಿಸ್ಕೊಳ್ಳೋರಿಗೆ ಇನ್ನೊಂದು ಯಾವ್ದಾದ್ರು ಗಬ್ಬಾಗಿ ಕರ ಹಾಕ್ಬೇಕು, ಆ ತರನು ಮಾಡ್ಕೊಂತೀವಿ ಸರ್ ನಾವು, ಆ ತರನು ಮಾಡ್ಕೊಂತೀವಿ. ಯಾವಾಗ್ಲೂ ಸಾಮಾನ್ಯವಾಗಿ ಎಷ್ಟು ಹಸುಗಳಿರ್ತವೆ? ಸಾಮಾನ್ಯ ಅಂದ್ರೆ 10 ಕಡಿಮೆನೇ ಇರಲ್ಲ, 10 ಕಡಿಮೆ ಸದ್ಯ ಇರ್ತವೆ. ನಾನು ಈಗ ಸಾಮಾನ್ಯ ಒಂದು 5 ಮಾಡ್ಕೊಂಡಿದೀವಿ, ಜಾಸ್ತಿ ಬೇಡ ಅಂತ ಒಂದು 5 ಹಸು ಮಾಡ್ಕೊಂಡಿದೀವಿ. ಒಂದು 5 ಹಸು ಇದಾವೆ. ಲತಾ ಅವ್ರೆ, ಹಸುಗಳ ಸಾಕಾಣಿಕೆ ಎಲ್ಲ ನಿಮ್ ಜವಾಬ್ದಾರಿನ ಅಥವಾ ಎಲ್ಲ ಸೇರ್ ಮಾಡ್ತೀರಾ, ಹೆಂಗೆ? ಎಲ್ಲ ಶೇರ್ ಮಾಡ್ತೀವಿ ಸರ್. ಅವ್ರು ಇಲ್ಲ, ಅವ್ರ ಏನಾರು ಹೊರಗಡೆ ಹೋಗಿದ್ದಾರೆ ಅಂದಾಗ ನಾನು ಫುಲ್ ಜವಾಬ್ದಾರಿ ತಗೊಂಡು ಮೇವ್ ಹಾಕೊಂಡು ಸಗಣಿ ಎಲ್ಲ ತೆಗ್ದು ಎಲ್ಲ ಮಾಡ್ತೀನಿ. ಇದ್ರೆ ಅವರು ಎಲ್ಲರೂ ಒಬ್ರು ಮೇವ್ ಹಾಕಿರೋ ಒಬ್ರು ಸಗಣಿ ತೆಗಿತೀವಿ. ಎಲ್ಲರೂ 3 ಜನ ಸೇರಿ ಒಟ್ಟಾಗಿ ಮಾಡ್ತೀವಿ ಸರ್. ದನಿಂದು ಈಗ ಏನೇನ್ ಕೆಲಸ ಇರುತ್ತೆ ಬೆಳಗ್ಗಿಂದ ಸಂಜೆವರೆಗೂ? ಬೆಳಿಗ್ಗೆಯಿಂದ ಸಂಜೆವರೆಗೂ ಅವಕ್ಕೆ ಬೂಸನೇ ಹಾಕ್ಬೇಕು, ಬೂಸ ಕೊಡ್ಬೇಕು, ತೆಪ್ಪೆ ತೆಗಿಬೇಕು, ಅವಕ್ ನೀರ್ ಕುಡಿಸ್ಬೇಕು, ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಕು. ಅವಕ್ಕೆ ನಾವು ಕೊಟ್ಟಿಗೆಯಿಂದ ಹೋಗುವಾಗ್ಲೇ ಸ್ನಾನ ಮಾಡಿಸ್ಬಿಟ್ಟು ಆಚೆ ಕರ್ಕೊ ಹೋಗ್ಬಿಡ್ತೀವಿ. ಅವ್ರು ಒಬ್ರು ಸ್ನಾನ ಮಾಡಿಸಿರೋ ಒಬ್ರು ದನ ಹಿಡ್ಕೊ ಕಟ್ಟಾಕ್ತಿವಿ. ಸ್ನಾನ ಮಾಡಿಸಿ ಅವ್ರು ಒಬ್ರು ಡೈರಿಗೆ ಹಾಲು ತಗೋಗ್ತಾರೆ, ಕಟ್ಟಾಕ್ಬಿಟ್ಟು ಆಮೇಲೆ ದನಿಗ್ ಮೇವ್ ಹಾಕಿ ಬೂಸ ಕೊಟ್ಟು ಅವಕ್ಕೂ ಸಮೇತ ನಾವ್ ಹೆಂಗಿರ್ಬೇಕೋ ಹಂಗೆ ಒಟ್ಟಲ್ಲ ಅರ್ವಿ ದನಿಗೆ ಒಳಿಕ್ ಬರ್ತೀವಿ. ಆಮೇಲೆ 9 ಗಂಟೆಯಿಂದ ಹೋಗಿ ಅವಕ್ಕೆಲ್ಲ ಬೂಸ ಕೊಡ್ತೀವಿ. ಬೂಸ ಕೊಟ್ಟಾದ್ಮೇಲೆ ಮೇವ್ ಹಾಕ್ತಿವಿ. ಮೇವ್ ಹಾಕ್ಬಿಟ್ಟು ನಮ್ ಕೆಲ್ಸಕ್ಕೆ ನಾವು ಹೋಗ್ತಿವಿ 10 ಗಂಟೆಯಿಂದ ತಿಂಡಿ ತಿಂದು. ಆಮೇಲೆ ಮತ್ ಮಧ್ಯಾಹ್ನ 2 ಗಂಟೆಗೆ ಬಂದು ಮತ್ತೆ ಅವಕ್ಕೂ ಮೇವ್ ಹಾಕಿ ಸಗಣಿ ಎಲ್ಲ ತೆಗ್ದು ಎಲ್ಲ ರೆಡಿ ಮಾಡ್ತೀವಿ. ಮತ್ 4:15 ಮತ್ತೆ ಬೂಸ ಕೊಟ್ಟು ದನ ಎಲ್ಲ ಒಳಗೆ ಕೊಡ್ಕೊಬಂದು ಕಟಾಕೇಬೇಕು, ಹಾಲು ಕರಿಯಕ್ಕೆ ಎಲ್ಲ ಮಾಡ್ಕೋಬೇಕು. ಆ ಕೆಲಸ ಮಾಡ್ಕೋತೀವಿ. 3 ಜನ ಸೇರಿ ಮಾಡ್ತೀವಿ. ಮೇವೆಲ್ಲ ಬೆಳ್ಕತ್ತೀರಾ ಹೆಂಗೆ? ಮೇವೆಲ್ಲ ಮನೇಲೆ ಬೆಳೀತೀವಿ ಸರ್. ನಾವು ಬೇಸಿಗೆಲೆಲ್ಲ ಪೂರ್ತಿ ಜೋಳ ಮತ್ತೆ ರಾಗಿ, 1 ಎಕರೆಗೆ ರಾಗಿ ಹಾಕಿದ್ದೆ ನನ್ ಮಗ. 3 ಟ್ರ್ಯಾಕ್ಟರ್ ರಾಗಿ ಹುಲ್ಲಾಯ್ತು. ಅದನ್ನ ಸಂಜೆ ಟೈಮ್ ಹಾಕ್ತಿವಿ, ರಾತ್ರಿನಾಗ ರಾಗಿ ಹುಲ್ಲು ಹಾಕ್ತಿವಿ. ಮಧ್ಯಾಹ್ನವ ಜೋಳ ಹಾಕ್ತಿವಿ, ಬೆಳಿಗ್ಗೆ ಮಧ್ಯಾಹ್ನವ 1 ಟೈಮ್ ಬೀಳುಲ್ ಹಾಕ್ತಿವಿ. ಬೀಳುಲು ಜೋಳ ಎಲ್ಲ ಅವಕ್ಕೆ ನಾವು ಚೆನ್ನಾಗ್ ಕೊಟ್ರೆ ಅವು ನಮಗ್ ಹಾಲು ಕೊಡ್ತವೆ. ಅವ್ನ್ ನಾವು ಸಾಕ್ಲಿಲ್ಲ ಅಂದ್ರೆ ನಮಗೆ ಎಲ್ಲಿ ಕೊಡ್ತಾವ? ಅವನ್ ನಾವು ನೋಡ್ಕೋಬೇಕು ನೀಟಾಗಿ. ಹಂಗಾಗಿ ನಾವು 3 ಜನ ಸೇರಿ ಮಾಡ್ತೀವಿ ಎಲ್ಲಾ ಕೆಲ್ಸನೇ. ಬೂಸ ಎಲ್ಲ ಏನ್ ಕೊಡ್ತೀರಾ ಸರ್? ಪಂಚಮುಖಿ ಬೂಸ ಮತ್ತೆ ಡೈರಿಯಿಂದ ಕೊಡ್ತಾರಲ್ಲ ಆ ಬೂಸ ಹಾಕ್ತಿವಿ. ಮತ್ತೆ ಕಡ್ಲೆಕಾಯಿ ಹಿಂಡಿ, ಇಷ್ಟನ್ನೆಲ್ಲ ಸೌಲಭ್ಯ ಮಾಡ್ತೀವಿ ಸರ್. ಒಂದು ಹಸುವಿಗೆ 3.5 kg ತಿನ್ನುತ್ತೆ ಒಂದು ಟೈಮಿಗೆ, ಬೆಳಿಗ್ಗೆ ಒಂದು ಟೈಮಲ್ಲಿ. ಮತ್ತೆ ದಿವಸ 7 kg ಬೇಕು. ಅದು ಆ ತರ ಹಾಲು ಬರ್ಬೇಕು. 7ರಿಂದ 8 ಲೀಟರ್ ಹಾಲು ಕರೆಯುತ್ತೆ ಒಂದು ಹಸು ಅಂದ್ರೆ 3.5 kg ತಿನ್ಲೇಬೇಕು. ಅದು 1 kg ಕಡ್ಲೆಕಾಯಿ ಹಿಂಡಿ, 1 kg ಈ ಬೂಸ, 1 kg ಪಂಚಮುಖಿ ಬೂಸ, 1 kg ಗೋಧಿ ಬೂಸ, ಒಟ್ಟಿ 4 kg ತಿಂದಂಗಾಗುತ್ತೆ ಸರ್. ಅದು 4 kg ಬೂಸ ತಿಂದ್ರೆ ಒಂದು 5ರಿಂದ 6 ಲೀಟರ್ 8 ಲೀಟರ್ ಹಾಲು ಕರಿಬಹುದು ಸರ್ ಒಂದು ಹಸಿನಲ್ಲಿ. ಅಂದ್ರೆ ನಮ್ಮ ಅಂತ ಒಂದು ಸೀಮೆ ಹಸುಗಳೆಲ್ಲ ಎಚ್.ಎಫ್ ಎಲ್ಲ ಕ್ರಾಸ್ ಬಿಡಿದು, ಕ್ರಾಸ್ ಬಿಡ್ ಹಸಿನಲ್ಲಿ ನಾವು ನಮ್ಮ ಹವಾಮಾನ ಒಕ್ಕೇಳ ಅಂತ ಹಸುಗಳು ನಾವು ಇಟ್ಕೊಂಡಿರೋದು. ಜಾಸ್ತಿ ಹೆವಿ ಹಾಲು 20-30 ಲೀಟರ್ ಕೊಡೋ ಅಂತ ಹಸುಗಳು ನಾವು ಇಡಕ್ ಆಗಲ್ಲ ಸರ್. ಯಾಕೆಂದ್ರೆ ಶೀತ ಇದು, ಮಳೆ ಸೋನೆ ಇಲ್ಲಿ, ಯಾವಾಗ್ಲೂ ಹೀಟ್ ಅಂಶ ಬೇಕು. ಅದಕ್ಕೆ ಹೀಟ್ ಅಂಶದಲ್ಲಿ ನಾವು ಇಟ್ಕೊಳಕ್ ಆಗಲ್ಲ. ನಾವು ಚಳಿಲ್ ಕಟ್ತೀವಿ, ವಾತಾವರಣ ಸರಿ ಇರಲ್ಲ ಅಂತೇಳಿ ನಾವು ಎಲ್ಲ ಕ್ರಾಸ್ ಬೀಡ್ಗಳು ಇಟ್ಕೊಂಡಿರೋದು. ಅದರಿಂದ 8 ಲೀಟರ್ 9 ಲೀಟರ್ ಕರ್ಕೊಬಹುದು ಸರ್ ಒಂದು ಹಸಿನಲ್ಲಿ. ಅಷ್ಟು ತಿಂಡಿ ಕೊಟ್ಟು ಅಷ್ಟು ಕರಿಬಹುದು. ಅದು ಏನು ಕೊಡ್ಲಿಲ್ಲ ಅಂದ್ರೆ ಮನೆ ಕಾಫಿಗೆ ಹಾಲು ಕರ್ಕೋಬಹುದು ಸರ್. ಇಷ್ಟೆಲ್ಲ ಸಗಣಿ ಹಾಕಿ ಮೇಂಟೆನೆನ್ಸ್ ಮಾಡಿದ್ರೆ ಮನೆ ಕಾಫಿಗೆ ಹಾಲು ಕರ್ಕೊಬಹುದು. ಇಷ್ಟು ಮೇಂಟೆನೆನ್ಸ್ ಮಾಡಿದ್ರೆ 8, 9, 10 ಹಾಲು ರೀಚ್ ಆಗ್ಬಹುದು ಸರ್. ಅದು ನಮ್ಮ ಮೇವಿಗೆ, ನಮ್ಮ ವಾತಾವರಣಕ್ಕೆ ಇಷ್ಟು ಫುಡ್ ತಿಂದ್ರೆ ಅಷ್ಟು ಹಾಲು ರೀಚ್ ಆಗುತ್ತೆ ಸರ್. ಈಗ ಮೇವು ಒಣಮೇವು ಕೊಡ್ತೀರಾ, ಹಸಿ ಮೇವು ಕೊಡ್ತೀರಾ? ಬೆಳಿಗ್ಗೆ 1 ಟೈಮು ಒಣಮೇವು ಕೊಡ್ತೀವಿ ಸರ್. ಮಧ್ಯಾಹ್ನ ಒಂದು 12 ಗಂಟೆಗೆ ಜೋಳ ಸೈಲೇಜ್ ಮಾಡಿ ಅದನ್ನ ಮಾತೆ ಬಂದಾಗ ಸೈಲೇಜ್ ಮಾಡಿ ಅದನ್ನ ಕೆಲವರೆಲ್ಲ ಫುಡ್ ನ ಚೀಲಕ್ ತುಂಬಿ ಇಟ್ಕೊಂತಾರೆ. ನಾವು ಚೀಲಕ್ ತುಂಬಲ್ಲ ಸರ್. ನಾವು ಬೆಳಿಗ್ಗೆ ನಾವು ಸ್ವಂತ ಜಮೀನ್ ಹತ್ರ ಆಗಿರೋದ್ರಿಂದ ಅದನ್ನ ತಂದು ಗಾಡಿಲಿ ಇಟ್ಕೊಂಡು ಸೈಲೇಜ್ ಮಾಡ್ಬಿಟ್ಟು ಅದನ್ನ ಮಂಕ್ರಿ ಒಂದು ಹಸುಗೆ ಒಂದು 20 kg ಅವರೇಜ್ ತಿನ್ನುತ್ತೆ ಸರ್ ಒಂದು ಹಸು. ಮಧ್ಯಾಹ್ನ 1 ಟೈಮ್ ಒಂದು 20 kg ಹಸಿ ಜೋಳನ ತಿನ್ನುತ್ತೆ. 1.5-2 kg ಬಿಳುಲ್ ತಿನ್ನುತ್ತೆ. ಮತ್ತೆ ನಡುವೆ ನಾವು ಮೇವು ಕೊಡಲ್ಲ ಅದಕ್ಕೆ. ಈಗ ಈ ಮಧ್ಯಾಹ್ನ ಸಂಜೆ 5:30ವರೆಗೂ ಮೇವು ಕೊಡಲ್ಲ. ಈಗ ಮೇವು ತಿಂದಾಯ್ತು, 2 ಗಂಟೆವರೆಗೂ ಮೇವು ತಿಂದಾಯ್ತು, ಮಧ್ಯಾಹ್ನ ನಾವು ಮೇವು ಕೊಡಲ್ಲ. ಇನ್ನು ಯಾಕೆಂದ್ರೆ ಆರೋಗ್ಯ ಬರ್ಬೇಕಲ್ಲ ಅದಕ್ಕೆ. ಈ ಮೇವನ್ನೆಲ್ಲ ಪೂರ ಆರೋಗ್ಯ ಮಾಡ್ಕೊಂಡು ಅದು ಹಾಲು ಉತ್ಪಾದನೆ ಮಾಡ್ಬೇಕಲ್ಲ. ಅದರಿಂದ ನಡುವೆ ನಾವು ಮೇವು ಕೊಡಲ್ಲ. ಸಂಜೆ 5:30ವರೆಗೂ ಮೇವು ಕೊಡಲ್ಲ. ಹಾಲು ಕರೆದಾದ್ಮೇಲೆ ರಾಗಿ ಹುಲ್ಲು ಅಂತ ಇದೆ, ಅದು ರಾಗಿ ಹುಲ್ಲನ್ನ ನೇರವಾಗಿ ರಾತ್ರಿ ಅದು ಮಲಗುವ ಟೈಮಲ್ಲಿ ರಾಗಿ ಹುಲ್ಲು ಹಾಕ್ತಿವಿ. ಆ ಹುಲ್ಲನ್ನ ಮೇಯ್ದು ಕಳುತ್ತೆ. ಮತ್ತೆ ಸಗಣಿ ತೆಗೆಯೋದು ಇವೆಲ್ಲ ಮಾಮೂಲಿ ಕೆಲಸ ಇದ್ದೇ ಇರ್ತವೆ ಬಿಡಿ, ಅದನ್ನೇನು ಮಾಡೋಕ್ಕಲ್ಲ. ಅಂದ್ರೆ ಅಷ್ಟು ಹಸು 5 ಹಸು ಇದೆ ಸರ್. ಒಂದು 25ರಿಂದ 30 ಲೀಟರ್ ಹಾಲು ಹಾಕ್ತಿವಿ ಒಂದು ಟೈಮಿಗೆ. ದಿವಸ 60 ಲೀಟರ್ ಹಾಲು ಹಾಕ್ತಿವಿ. ರಾಗಿ ಹುಲ್ಲು ನೀವೇ ಬೆಳ್ಕತ್ತೀರಾ, ಕೊಂಡ್ಕೊಳ್ತೀರಾ? ಬೆಳೆದಿದ್ದೀವಿ ಸರ್. ನಮ್ದೇ ಜಮೀನ್ ಇರೋದ್ರಿಂದ ನಾವು ಸ್ವಂತವಾಗಿ ಬೆಳೆದಿದ್ದೀವಿ ರಾಗಿ ಹುಲ್ಲು. ನಾವು ಕೊಂಡ್ಲಕ್ ಹೋಗಿಲ್ಲ. ಇವತ್ತು ಒಂದು ರಾಗಿ ಹುಲ್ಲು ಕೊಂಡ್ಕತ್ತೀವಿ, ಒಂದು ಹೊರೆ 300 ರೂಪಾಯಿ ಹೇಳ್ತಾರೆ. ಒಂದು ಹೊರೆ ಒಬ್ಬ ಮನುಷ್ಯ ತೂಕವಾಗಿ ಎತ್ತ ಅಂತ ಹೊರೆನ 300 ರೂಪಾಯಿ ಹೇಳ್ತಾರೆ. ನಾವು ಸ್ವಂತವಾಗಿ ನಮ್ಮ ಜಮೀನಲ್ಲೇ ಬೆಳೆದು ನಾವೇ ಸ್ವಂತವಾಗಿ ಕುಯ್ದು ತಂದು ಉಟ್ಕೊಂಡಿದೀವಿ ಸರ್. ಅದನ್ನ ಚೆನ್ನಾಗಿದೆ ರಾಗಿ ಹುಲ್ಲು. ಹಾಲು ಕೊಡ್ತಾರೆ ಅಂತ ಹಸುಗಳು ಎಷ್ಟಿದಾವೆ ಈಗ? ಹಾಲು ಕೊಡೋ ಅಂತ ಹಸು 4 ಇದಾವೆ ಸರ್. 4 ಇದಾವೆ. 4 ಹಸುವಿನಿಂದ ಎಷ್ಟು ಸಿಗುತ್ತೆ ಹಾಲು? ಒಂದು 25-28 ಲೀಟರ್ ಹಾಲು ಆಗ್ತಾ ಇದೀನಿ ಸರ್ ಈಗ ಒಂದು ಹೊತ್ತಿಗೆ. ಪರವಾಗಿಲ್ಲ, ಒಳ್ಳೆ ಇಳುವರಿ ಅಲ್ವಾ? ಒಳ್ಳೆ ಇಳುವರಿ ಇದೆ ಸರ್, ಏನು ತೊಂದ್ರೆ ಇಲ್ಲ. ಅಲ್ಲಿ 8-4-32 8 ಲೀಟರ್ ಬರ್ತಾವೆ ಸರ್ ಒಂದು ಹಸುವಿನಲ್ಲಿ. ಒಂದೊಂದು ಹಸುವಿನಲ್ಲಿ 8 ಲೀಟರ್ ಬರುತ್ತೆ. ಒಂದು 25ರಿಂದ 30 ಲೀಟರ್ ಒಂದು ಹೊತ್ತಿಗೆ ಹಾಕ್ತಾರೆ ಹೇಳ್ಬೋದು ಸರ್. 30 ಲೀಟರ್ ದಿವಸ ಹಾಕ್ಬೋದು. 2 ಹೊತ್ತಿಂದ ಒಂದು 60ರಿಂದ 70 ಲೀಟರ್ ಹಾಕ್ತಾರೆ. 70 ಲೀಟರ್ ಹಾಲು ಹಾಕ್ಬೋದು ಸರ್. 15 ದಿವಸಕ್ಕೊಂದ್ಸರಿ ಎಷ್ಟು ಸಿಗುತ್ತೆ ದುಡ್ಡು? 15 ದಿವಸಕ್ಕೊಂದ್ಸರಿ 25ರಿಂದ 30 ಸಾವಿರ ಸಿಗುತ್ತೆ ಸರ್. 30 ಸಾವಿರ ಸಿಗುತ್ತೆ. ಎಷ್ಟು ಖರ್ಚಾಗುತ್ತೆ ಅದರಲ್ಲಿ? ಅದರಲ್ಲಿ ಒಂದು 10 ಸಾವಿರ ಖರ್ಚಾಗುತ್ತೆ ಸರ್. ಇನ್ನೊಂದು 18 ಸಾವಿರ ರೂಪಾಯಿ ಉಳಿಯುತ್ತೆ ಸರ್. 18 ಸಾವಿರ ರೂಪಾಯಿ
ಉಳಿಯುತ್ತೆ. ಹೌದು. ಸಾಕಲ್ವಾ ಅಷ್ಟು ಉಳಿದ್ರೆ? ನಮಗೆ ಸಾಕು, ನಮ್ಮ ಇವರ 3 ಜನಕ್ಕೆ ಸಾಕು ನಮಗೆ. ಬೇರೆ ಖರ್ಚು ಈಗ ನಮಗೆ ಯಾಕೆಂದ್ರೆ ಪೆಟ್ರೋಲ್ ಖರ್ಚು, ಒಂದು ಟ್ರ್ಯಾಕ್ಟರ್ ಇದೆ, ಮತ್ತೆ ಡೀಸೆಲ್ ಖರ್ಚು, ಮತ್ತೆ ಕಾರ್ ಖರ್ಚು, 2 ಬೈಕ್ ಇದಾವೆ, ಒಂದು TVS ಇದೆ, ಮತ್ತೆ ಹಾಲ್ ಕರೆಯ ಮಿಷನ್, ಇವನ್ನೆಲ್ಲ ಸೌಲಭ್ಯ ಮಾಡ್ಕೊಳಕ್ಕೆ ಅವ್ರ ಖರ್ಚು ಯಾರನ್ನು ಕೇಳ್ದಂಗೆ ಅವ್ರ ಖರ್ಚು ಅವ್ರು ಮೇಂಟೈನ್ ಮಾಡ್ತಾ ಇದಾವೆ ಸರ್. ದನಿನಿಂದ ನಾವು ಮುಂದರ್ಕೊಂಡು ಬದುಕಿದೀವಿ. ಅವನ್ನ ಪಾದ ಪೂಜೆ ಮಾಡಿರೋ ನಮ್ಗೆ ತೀರ್ದು ಅವರಿಂದ ಒಳ್ಳೇದಾಗಿದ್ವಿ ಸರ್. ನಾವು ವ್ಯವಸಾಯಕ್ಕಿಂತನೂ ದನ್ನಲ್ಲಿ ಬದುಕಿದ್ವಿ ಸರ್. ನಾವ್ ಹೇಳ್ಬೇಕು ಅಂದ್ರೆ ದನ್ನಲ್ಲೇ ಬದುಕಿರೋದು ಸರ್. ಮಗಂಗೂ ಒಳ್ಳೆ ಆಸಕ್ತಿ ಇದೆ ಅಲ್ವಾ ವ್ಯವಸಾಯದಲ್ಲಿ? ಇದೆ ಸರ್, ಒಳ್ಳೆ ಆಸಕ್ತಿ ಇದೆ. ಅವನು ಒಳ್ಳೆ ಹುಡುಗನೇ. ಏನಾರು ಮಾಡಿ ಒಂದು ದಾರ್ಮಾರ್ಗ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಋಣಾನುಬಂಧಗಳು ಏನಿದಾವ ಗೊತ್ತು ನೋಡ್ಬೇಕು. ಅವ್ನು 23 ಏಜ್ ಈಗ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ? ಕೃಷಿ ಬದುಕು ಇದರಂತ ಜೀವನನೇ ಇಲ್ಲ ಅನ್ಸುತ್ತೆ ಸರ್. ಇದ್ರ ಯಾರು ಅಂದ್ರೆ ಹೇಳರಿಲ್ಲ. ಇನ್ನೊಬ್ರ ಮನೆ ಕೂಲಿಗೆ ಹೋದ್ರೆ ಯಾಕ ಮಾಡಿಲ್ಲ ಅಂತಾರೆ. ಇವತ್ತು ನಿನ್ ಕೆಲ್ಸಕ್ಕೆ ಬಂದು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇದು ನಮ್ಮ ಬಗ್ಗೆ ಏನಿಲ್ಲ ಸರ್. ಬೆಳಗ್ಗಿಂದ ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿ ಬಂದು ಮನೇಲಿ ಕೂತ್ರು ನಮ್ಮನ್ನು ಕೇಳರಿಲ್ಲ. ಈಗ ನಮ್ಮ ಗಮನಕ್ಕೆ ನಾವು ಹರ್ಸ್ಕೊಂಡು ಹೋಗೋ ಅಂತ ಬದುಕಿದು. ಇವತ್ತು ಆ ಕೆಲಸ ಆಗಿಲ್ಲ, ಅದೊಂದು ಗಳಿಗೆ ಮಾಡಿ ಬರೋಣ ಅಂತ ಹೇಳಿ ಹೋಗ್ತೀವಿ. ಒಂದ್ ಗಳಿಗೆ ದನಿ ಕೆಲಸ ಮಾಡ್ಬೋದು, ಲೇಬರ್ ಕರ್ಕೊಂಡ್ರಂಗ ಎಲ್ಲ ಹೋಗ ಮರ ದನಿಗೆ ಹುಲ್ಲಾಕು ಅಂತೀವಿ. ಅವ್ನು ಹುಲ್ಲಾಕಿರೋ ಆಯ್ತು, ಬಿಟ್ರು ಆಯ್ತು. ಇದು ಹಂಗಿಲ್ಲ. ನಮ್ ಸ್ವಂತವಾಗಿ ಕೆಲಸ ಮಾಡೋದ್ರಿಂದ ನಮ್ಗೆ ಎಲ್ಲದ್ರಲ್ಲೂ ಸಹಜವಾಗಿ ಒಳ್ಳೇದಾಗಿದೀವಿ ಸರ್. ಸಜೀವಿಯಾಗಿ ಈ ದನಿನ ವ್ಯವಸಾಯನೇ ಆಗಲಿ, ಕೃಷಿ ಬಗ್ಗೆನೇ ಆಗ್ಲಿ, ನಾವು ಒಳ್ಳೆ ಅಭಿವೃದ್ಧಿಯಾಗಿ ಹೋಗ್ಬೇಕು ಅಂತೇಳಿ ನಮ್ಮ ಸ್ವಂತವಾಗಿ ವಿಷಯದಲ್ಲಿ 8 ಎಕರೆ ಜಮೀನು ಸಾಧನೆ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಲತಾ ಅವ್ರೆ, ನಿಮ್ಗೆ ಏನ್ಸುತ್ತೆ ಕೃಷಿ ಬದುಕು? ಕೃಷಿ ಬದುಕು ಆರೋಗ್ಯ ತರುತ್ತೆ ಸರ್. ಈಗ ಹೊರಗಡೆ ಕೆಲ್ಸಕ್ಕೆ ಆಫೀಸಿಗೆ ಹೋದ್ರೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲದವರೆಗೂ ಪೆನ್ ಹಿಡ್ಕೊಂಡ್ ಬರ್ದು, ಈಗ ಬೆನ್ನು ಇಲ್ಲ, ಕಂಪ್ಯೂಟರ್, ಆ ಕಣ್ಣೆಲ್ಲ ಹೋಯ್ತವೆ. ನಾವೇ ಶ್ರಮಜೀವಿಗಳಾಗಿ ನಮ್ ಕೆಲಸ ನಾವೇ ಮಾಡ್ಬೇಕು ಅನ್ನೋದು ನಮ್ ಮನ್ಸಲ್ಲೂ ಇರುತ್ತೆ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವರು ವಾಕ್ ಹೋಯ್ತಾರ ಸರ್, ಬೆಳಗ್ಗೆಯಿಂದ ಸಂಜೆವರೆಗೂ ವಾಕ್ ಹೋಗ್ಬೇಕಂತೆ. ದಪ್ಪ ಆಗಿವಿ ಹಂಗೆ. ನಮ್ದೇನಿಲ್ಲ ಸರ್, ವಾಕ್ ನಮ್ ಜಮೀನಲ್ಲೇ ವಾಕ್ ಆಗ್ಬಿಡುತ್ತೆ ನಮ್ದು. ನಮ್ ಜೀವನ ಎಲ್ಲ ಚೆನ್ನಾಗಿದೆ. ಯಾವ BP ಆಗ್ಲಿ, ಶುಗರ್ ಆಗ್ಲಿ, ಯಾವ ಕಾಯಿಲೆ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದೆ. ಯಾವ್ದು ನಾವು ಚೆನ್ನಾಗಿದ್ವಿ. ಆರ್ಥಿಕವಾಗೂ ಚೆನ್ನಾಗಿದ್ದೀರಾ ಅಲ್ವಾ ಶಾಂತರಾಜ್ ಅವರೇ? ಆರ್ಥಿಕವಾಗಿ ಚೆನ್ನಾಗಿದ್ವಿ ಸರ್. ನಮ್ಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ನಾನು ಸರ್. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಈಗ 2ನೇ ವರ್ಷದಲ್ಲಿ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಒಂದ್ಸರಿ ನನ್ಗೆ ಇದು ಮಾಡಿರು. ಒಂದು 2,80,000 ರೂಪಾಯಿನ ದುಡ್ಡು ಖರ್ಚಾಯ್ತು. ಪ್ರಾಬ್ಲಮ್ ಆಗದೋದ್ರು ನಿಮ್ದು ಹಾರ್ಟ್ ಆಗಿದೆ ಅಂದ್ರು. ಯಾಕೆ ಏನೋ ಒಂಥರ ಇದಾಯ್ತು. ಅವತ್ತಿಂದ ಇವತ್ತಿನ ನಾನು ಗುದ್ಲಿ ಕೆಲಸ ಮಾಡ್ತೀನಿ. ಹಾರ್ಟ್ ಪ್ರಾಬ್ಲಮೇ ಇಲ್ಲ ಸರ್ ನಂಗೆ. ಗುದ್ಲಿ ಕೆಲಸ ಮಾಡ್ತೀನಿ, ತೋಟ ಕೆಲಸ ಮಾಡ್ತೀನಿ, ವ್ಯವಸಾಯ ಕೆಲಸ ಮಾಡ್ತೀನಿ. ಹೊರಗಡೆ ಟೌನ್ ಎಲ್ಲ ಓಡಾಡಿ ನಮ್ಮ ವ್ಯವಸಾಯಕ್ಕೆ ಏನ್ ಬೇಕೋ ಎಲ್ಲ ನಾವು ಇದು ಮಾಡ್ತೀವಿ. ನನ್ನ ಕೆಲಸ ನಾನು ಮಾಡ್ತಾ ಇದೀನಿ. ಹಾರ್ಟ್ ಎಲ್ಲ ಯಾವ್ದು ನೋವು ಬರಲ್ಲ ಸರ್. ನಾನು ಹಾಸನ ಹೋದ್ರು ಹೋಟ್ಲ ಊಟ ಮಾಡಲ್ಲ. ಬಿಸ್ಕೆಟ್ ತಿನ್ಬೋದು, ಒಂದು ಟೀ ಕುಡಿಬೋದು, ಅಷ್ಟು ಬಿಟ್ರೆ ಬೇರೆ ನಾನು ಹೋಟ್ಲಲ್ಲಿ ಇವತ್ತು ಊಟ ಮಾಡಲ್ಲ. ನಾನು ಮನೆಗೆ ಬಂದು ಊಟ ಮಾಡೋದು. 4 ಗಂಟೆ ಆಗ್ಲಿ ಮನೆಗೆ ಬಂದು ಊಟ ಮಾಡೋದು. ನನ್ನ ಆರೋಗ್ಯದಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತು ಎದೆನೋವೇ ಆಗ್ಲಿ, ನನ್ ಯಾವ ಪ್ರಾಬ್ಲಮ್ ಬರಲ್ಲ. ಕೆಲವ್ರು ಹೇಳಿರಿ ನಿಮ್ಗೆ ಹಾರ್ಟು ಆ ಕೆಲಸ ಮಾಡ್ಬಿಡಿ. ಇವತ್ತು ನಾನು ಗುದ್ಲಿ ಕೆಲಸ ಮಾಡ್ತೀನಿ ಸರ್, ನೋವು ಅಂತ ನಾನು ಇವತ್ತು ಹೇಳಿಲ್ಲ. ಆರೋಗ್ಯವಾಗಿದ್ದೀನಿ. ಒಂದು ಆಳ್ ಸಣ್ಣಾಗಿದ್ದೀನಿ ಅನ್ನೋದನ್ನ ಬಿಟ್ರೆ ಆದ್ರೂ 53 kg ಇದ್ದೀನಿ. ವ್ಯವಸಾಯಕ್ಕೆ ನನ್ನ ಆರೋಗ್ಯಕ್ಕೆ ನಾನು ಕರೆಕ್ಟಾಗಿ ಚೆನ್ನಾಗಿದ್ದೀನಿ ಸರ್. ಅದೊಂದು ತೊಂದರೆ ಇಲ್ಲ. ಒಳ್ಳೇದು ಶಾಂತರಾಜ್ ಅವರೇ. ಕೃಷಿಯನ್ನ ನಂಬ್ಕೊಂಡು ಕೃಷಿಯಲ್ಲಿ ತಾವು ಚೆನ್ನಾಗಿ ಕೈಮುಟ್ಟಿ ದುಡಿದು ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದೀರಿ. ನಿಮ್ಮ ಅನುಭವಗಳು ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ತಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾತಾಡೋ ಅಂತದ್ದು? ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ? ಕೊಡ್ಬೋದು ಸರ್, ಕೊಡಿ. ಹೇಳಿ, ನಂಬರ್ ಹೇಳಿ. 9632547819. ಇನ್ನೊಂದ್ಸರಿ ಹೇಳಿ. 9632547819. ಒಳ್ಳೆಯದು ಶಾಂತರಾಜ್ ಅವರೇ ಹಾಗೂ ಲತಾ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ವಿರುಪಾಪುರದ ರೈತ ದಂಪತಿಗಳಾದ VS ಶಾಂತರಾಜು ಹಾಗೂ BP ಲತಾ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.